ಕನ್ನಡದ ಕುಲಕೋಟಿ ಜನರೆಲ್ಲ ನೋಡಿ ಸಂತೋಷ ಪಡೋ ವಿಭಿನ್ನ ಚಿತ್ರ ಇದು. ಸೂರ್ಯ ದಿ ಗ್ರೇಟ್ ಚಿತ್ರತಂಡದವರಿಂದ ಶ್ರೀ ಎಚ್.ಎಂ. ಕೃಷ್ಣಮೂರ್ತಿ ಅಲಿಯಾಸ್ ಜೆ.ಕೆ. ಅವರಿಗೆ ಕೃತಜ್ಞತೆಗಳು. ಕೊತ್ವಾಲ್ ರಾಮಚಂದ್ರ, ಎಂ.ಪಿ. ಜಯರಾಜ್, ಕೋಳಿ ಫಯಾಜ್, ಆಯಿಲ್ ಕುಮಾರ್, ಬಲರಾಮ, ರೇಪಿಸ್ಟ್ ಮಣಿ, ಡೆಡ್ಲಿ ಸೋಮ ಈ ಭೂಗತ ದೊರೆಗಳು ಈಗ ಯಮಲೋಕದಲ್ಲಿ ಏನು ಮಾಡ್ತಿದ್ದಾರೆ? ಈ ಕಥೆಯ ಸೃಷ್ಟಿಕರ್ತನ ಕಲ್ಪನೆಯ ಪ್ರಕಾರ ಇದೇ ಹೈಟೆಕ್ ಯಮಲೋಕ. ಎಂತ ಮಾರಾಯ, ನಾನು ಸಿನಿಮಾದಲ್ಲಿ ನೋಡೋ ಯಮಲೋಕ ಬೇರೆ ಉಂಟು, ಆದ್ರೆ ಇಲ್ಲಿರೋ ಯಮಲೋಕ ಚೇಂಜ್ ಆಗಿ ಉಂಟಲ್ವಾ? ಎಂತ ಮಾರಾಯ, ನನ್ನ ಮಂಡೆ ಬಿಸಿ ಆಗ್ಲಿಕ್ಕುಂಟು. ಯೋ, ಕಾಡದಿರೋ ಜನನೇ ಚೇಂಜ್ ಆಗೋರೆ. ನಾವು ಚೇಂಜ್ ಆಗಿ ಎಷ್ಟೋ ವರ್ಷ ಆಗೋಯ್ತು. ಬಾರೆ ಅವಾಗನ ಕಲಾಸ್ ಪಾಳ್ದಿಂದ 20 ಬಾಡಿ ಬಂದಿಲ್ಲ ಅಂತ ನಾನೇ ಟೆನ್ಷನ್ ಆಗಿರೋವಾಗ ನಿಂದ್ ಬೇರೆ ಟೆನ್ಷನ್. ಬಾರೆ ಅವಾಗನ. ಲೇ ತಮ್ಮ, ಅಣ್ಣ ಏನ್ ಸಂಡಾಸ ಹಂಗ ಬಂದಂಗ ಕಾಣ್ತದೆ? ಅದು ಸರಿ, ನೀ ಹೆಂಗ್ ಸತ್ತಪ್ಪ? ನಾನ ಒಂದ್ ನಮೂನಿ ಥಂಡಿ ಹೆಚ್ಚಾಗಿ ಸತ್ತಿ ನೋಡ. ಥಂಡಿ? ಎಲ್ಲ ಇವನ ನೀ ಏನ್ ಹಿಮಾಲಯದಲ್ಲಿ ಹೋಗಿ ಸತ್ತೇನು? ಏನ್ ಅಂದಿರ ಬಿಡ, ನೀ ಹೆಂಗ್ ಸತ್ತಿ ಹೇಳಿ ನೋಡೋಣ. ನಾನು ಗಾಬ್ರಿಯಿಂದ ಎದಿ ಹೊಡ್ಕೊಂಡು ಸತ್ ನೋಡಪ್ಪ. ಗಾಬ್ರಿ? ಅಲ್ ಕಡೋ ಏನ, ಕ್ಯಾನ್ಸರ್ ಬಂದ್ ಸತ್ರು ಅಂತ ಕೇಳಿನಿ, ಏಡ್ಸ್ ಬಂದ್ ಸತ್ರು ಅಂತ ಕೇಳಿನಿ, ನೀನು ಬರೀ ಗಾಬರಿ ಹೆಚ್ಚಾಗಿ ಸತ್ತ ಬಟ್ಟನ? ಒಮ್ಮೇನಾದ್ ಗೊತ್ತೇನು ಹೇಳ. ಈ ಮೆಣಸಿನಕಾಯಿ ವ್ಯಾಪಾರಕ್ಕೆ ಅಂತ ಮುಂಬೈಗೆ ಹೋಗಕ ರೈಲ್ವೆ ಸ್ಟೇಷನ್ಗೆ ಹೋದ್ನ. ಹೋಗಿದ್ದಿ? ಅಲ್ಲಿಗೆ ನಾ ಹೋಗೋದ್ರೊಳಗೆ ಟ್ರೈನ್ ಹೊಂಟ್ ಹೋಗಿತ್ತಪ್ಪ. ಆಮೇಲೆ ಅವನು ಹೋದ್ರ ಹೋಯ್ತು ಅಂತ ಹೇಳಿ ಮನೆಗೆ ವಾಪಸ್ ಬಂದ. ಅಲ್ಲಿ ಬಂದ್ ನೋಡಿದ್ರ ನನ್ ಹೆಂಡತಿ ಬಗಲದಾಗ ಯಾವನೋ ಒಬ್ಬ ಪಿಸಿ ಪಿಸಿ ಅಂತ ಮಾತಾಡೋದ್ ಕೇಳಿಸ್ತು. ಆಮೇಲೆ ಏನಾಯ್ತು? ಆಮೇಲೆ ಆಗೋದೇನ, ಒಮ್ಮೆಲೆ ಬಾಗ್ಲನ ಜಾಡ್ಸ್ ಒದ್ದು ಒಳಗಡೆ ಹೋದ್ರ ಗುಸು ಗುಸು ಮಾತಾಡೋದ್ ಹಂಗ ನಿಂತೋತಪ್ಪ. ಹಂಗ ಕ್ವಾಣಿ ಒಳಗ್ ಇಣಿಕ್ ನೋಡಿದ್ರ ಯಪ್ಪ, ನನ್ನ ಹೆಂಡತಿ ಮೈ ಮ್ಯಾಗ 2 ತುಂಡು ಬಟ್ಟೆ ಬಿಟ್ರೆ ಬೇರೆ ಏನು ಕಾಣಿಸ್ಲಿಲ್ಲಪ್ಪ. ಈ ಮಂಗ್ಯ ಮಗ ಎಲ್ಲಿ ಹೋದ ಅಂತ ಹುಡ್ಕಾಕ್ ಹೊಂಟೆ. ಹಂಗೆ ಹೊಳ್ ನೋಡ್ತೀನಿ, ಅಲ್ಲೇ ಅವ್ನು ಚಪ್ಪಿದ್ದದ. ನನ್ನ ಹೆಂಡತಿ ರೌಕಿಯಲ್ಲಿ ಅಲ್ಲೇ ಬಿದ್ದದ. ಹಂಗ ಹೋಗಿ ಡೈನಿಂಗ್ ಟೇಬಲ್ ಪಕ್ಕದ ಹಂಗೆ ಬಗ್ಗೆ ನೋಡಿದ್ರೆ ಅಲ್ಲಿ ಏನು ಕಾಣಿಸ್ಲಿಲ್ಲಪ್ಪ. ಮೆತ್ತಗ ಅಡ್ಗಿ ಕೋಣಿ ಒಳಗೆ ನುಗ್ಗಿದೆ. ಅಲ್ಲಿ ನೋಡಿದ್ರೆ ಅಲ್ಲಿ ಏನು ಕಾಣಿಸ್ಲಿಲ್ಲ. ತಲೆ ತಿರಿದಂಗ ಆತ್ಲೇತಮ್ಮ. ಅದನ್ನ ನೋಡ್ತಾ ನೆನಕೋತ ಎದಿ ಹೊಡ್ಕೊಂಡು ಸತ್ಯಪ್ಪ. ಇಲ್ಲ, ಲಘುನ್ ಬಂದು ನಿಮ್ಮ ಮನೆ ಫಿಟ್ ಬಾಗ್ಲ ತೆಗ್ದಿದ್ರ ನಾ ನನ್ನ ಪ್ರಾಣ ಉಳಿಸ್ಕೊತಿದ್ದೆ. ಇದೇನ್ರಿ ಇದು? ಬೆಂಗಳೂರು ವೆಬ್ಸೈಟ್ ಓಪನ್ ಮಾಡಿದ್ರೆ ಇದು ಸಿಂಗಾಪುರ್ ತೋರಿಸ್ತಾ ಇದೆಯಲ್ರಿ. ಆಹಾ, ಇದೇನ್ರಿ ಇದು? ಗಾಳಿಲಿ ಹಾರಾಡ್ತಿದ್ಯಲ್ರಿ ರಸ್ತೆಗಳೆಲ್ಲ. ಆಹಾ, ವಂಡರ್ಫುಲ್, ಮಾರ್ವಲೆಸ್. ರೀ ಸಿಜಿ, ಅದೇನು ಅಂತ ಬಂದ್ ನೋಡ್ರಿ. ಬಾಸ್, ಇದು ಸಿಂಗಾಪುರ್ ಅಲ್ಲ, ಬೆಂಗಳೂರು. ಫ್ಲೈಓವರ್ಗಳು ನಮ್ ಕೃಷ್ಣ ಮಾಡಿಸಿದ್ದು. ಯಾರು? ನಮ್ಮ ಕೃಷ್ಣನೇ, ನಮ್ಮ ಗೋಪಿಕಾ ಕೃಷ್ಣನೇ. ನಮ್ಮ ಗೋಪಿಕಾ ಕೃಷ್ಣ ಅಲ್ಲ ಬಾ, ಕರ್ನಾಟಕದ ಎಸ್.ಎಂ. ಕೃಷ್ಣ ಮಾಡಿಸಿದ್ದು. ಏನೇ ಆದ್ರೂ ಇದು ಅದ್ಭುತವಾಗಿದೆ ರೀ. ಸಿಜಿ, ಇದನ್ನ ನಮ್ಮ ಲೋಕದಲ್ಲೂ ಮಾಡಿಸ್ಬೇಕ್ರಿ. ಯಾಕೆ ಅಂದ್ರೆ ಇತ್ತೀಚೆಗೆ ಇಲ್ಲೂ ಜಾಮ್ ಆಗ್ತಾ ಇದೆ. ಜಾಮ ಇಲ್ಲ? ಹೌದ್ರಿ, ಟ್ರಾಫಿಕ್ಕಾ? ಸರಿ ಬಿಡಿ, ನೆಕ್ಸ್ಟ್ ಮಂತ್ ಟೆಂಡರ್ ಕರೆಯೋಣ.
ಏನಯ್ಯ ಯಮ, ಇನ್ನು ಎಷ್ಟು ದಿನ ಅಂತ ನಾವೀ ಹಾಳ್ಕೊಂಬಲ್ ಬಿದ್ದಿರ್ಬೇಕು? ಸುಮ್ನೆ ಕಥೆ ಹೇಳ್ದೆ ಅಡ್ಡ ಚೇಂಜ್ ಮಾಡ್ಸು. ಬೇಗ ಮುಚ್ಚಿಗೆ ಕಳಿಸ್ತೀಯಾ ಇಲ್ವಾ? ನಿಮ್ ಫೈಲ್ ನ ಹೈಯರ್ ಆಫೀಸರ್ ಹತ್ರ ಕಳ್ಸಿದ್ದೀನಿ. ಆದಷ್ಟು ಬೇಗ ನಿಮ್ಗೆಲ್ಲ ಒಂದ್ ವ್ಯವಸ್ಥೆ ಮಾಡ್ತೀನಿ. ಯಾವನ ಹತ್ರನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕಾ? ಇನ್ಫ್ಲೂಯೆನ್ಸ್ ಅದೆಲ್ಲ ಬೇಕಾಗಿಲ್ಲ. ಆದಷ್ಟು ಬೇಗ ನಿಮ್ಮನ್ನ ಸ್ವರ್ಗಕ್ಕೆ ಕಳಿಸ್ಕೊಡ್ತೀವಿ. ಆಯ್ತು, ಅದೇನ್ ಮಾಡ್ತೀಯ ಬೇಗ ಮಾಡು, ಇಲ್ಲ ಅಂದ್ರೆ ಟೈಮ್ ಕೊಡೋಣ ಬಾರ. ಚಿಕ್ಕ ಸೂರಿ ನೋಡ್ದ್ಯಾ? ಮನೇಲವ್ರೆ ಮನೇಲವ್ರ? यदा यदा हि धर्मस्य ग्लानिर्भवति भारत अभ्युत्थानधर्मस्य तदात्मानं सदाम्यहं परित्राणाय साधूनां विनाशाय च दुष्कृतां धर्मसंस्थापनार्थाय संभवामि युगे युगे. ಯಾರು? DCM ಅಂತೆ. ಎಲ್ಲಿ ಸಿಗ್ತಾನೆ? ಗುರು ಡಬ್ಬದಲ್ಲಿ. ಯಾರೋ ಇಲ್ಲಿ DCM? ಯಾರೋ ಮಲಗಿದ ಹುಲಿ ಬಾಣ ಬಿಡೋನಲ್ಲ. ಮಲಗಿದ ಹುಲಿಗೆ ಬಾಣ ಬಿಡೋನಲ್ವೋ, ಹುಲಿ ನೆಬಿಸಿ ಪ್ರಾಣ ತೆಗಿಯೋನು. ಯಾರೋ ನೀನು? ನಾನು ಯಾರಂತ ತಿಳ್ಕೊಳಕ್ಕೂ ಮುಂಚೆ ನೀವೇನ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ ಸರ್. ಅಂದ್ರೆ ಏನೋ ತಪ್ಪು ಮಾಡಿದಿರ ನನ್ನ ಸ್ನೇಹಿತನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದಿರಲ್ಲ, ನೀವು ಮಾಡಿದ್ ಸರಿನಾ? ತಪ್ಪು ಮಾಡಿದವ್ರು ಅರೆಸ್ಟ್ ಮಾಡ್ಲಿಕ್ಕೆ ನಮಗೆ ಹುಚ್ಚಿ ತಿಳಿದಿದ್ದೇನ್ರಿ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಸರ್. ಎಲ್ಲ ಕಾನೂನು ಅಧಿಕಾರಿಗಳು ನಿಮ್ ತರ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಇವತ್ತು ಕಾನೂನಿಗೆ ಬೆಲೆನೇ ಇರ್ತಾ ಇರಲಿಲ್ಲ. ಬೆಂಗಳೂರಿನ ಕಳಸದಂತೆ ಇರುವ ಇಸ್ಕಾನ್ ದೇವಸ್ಥಾನನ ಧ್ವಂಸ ಮಾಡಕ್ ಬಂದ ನೀಚ ಇಮಾಮಲಿ ಅಂತ ಉಗ್ರಗಾಮಿಗಳನ್ನ ದಕ್ಷ ಅಧಿಕಾರಿ ಗೋಪಾಲ್ ಹೊಸೂರ್ ಗುಂಡಿಕ್ಕಿ ಸಾಯಿಸದೆ ಬೇರೆ ಇನ್ಯಾರನ್ನೋ ಸಾಯಿಸಿದ್ರೆ ಇವತ್ತು ಇಸ್ಕಾನ್ ದೇವಸ್ಥಾನ ಎಲ್ಲಿ ಸರ್ ಇರ್ತಾ ಇತ್ತು? ಪುಂಡ ಪೋಖರಿಗಳಿಗೆ ಸಿಂಹ ಸ್ವಪ್ನ ಆಗಿರುವ ನಿಷ್ಠಾವಂತ ಅಧಿಕಾರಿ ಅಶೋಕ್ ಕುಮಾರ್
ಅಪರಾಧಿಗಳನ್ನ ದಂಡಿಸುತ್ತಿತ್ತು, ನಿರಪರಾಧಿಗಳನ್ನಲ್ಲ ಸರ್. ಪೊಲೀಸ್ ಮತ್ತೆ ಜನರ ನಡುವೆ ಇರೋ ಸಂಬಂಧ ಏನಂತ ಗೊತ್ತಾ ಸರ್ ನಿಮಗೆ? ಆತ್ಮರಕ್ಷಣೆಗೆ ದೇವ್ರನ್ನ ಕೇಳ್ಕೊಳ್ತೀವಿ, ಜೀವ ರಕ್ಷಣೆಗೆ ನಿಮ್ಮ ಹತ್ರ ಬರ್ತೀವಿ. ಜೀವಕ್ಕೆ ರಕ್ಷಣೆ ಕೊಡೋರ್ನ ದೇವರ ಸ್ಥಾನದಲ್ಲಿ ನಿಲ್ಲಿಸ್ತೀವಿ. ಆ ದೇವರ ಸ್ಥಾನದಲ್ಲಿ ನಿಂತಿರೋ ನೀವು ಯಾಕೆ ಸರ್ ಕೆಲವೊಂದ್ಸಲ ಭಕ್ತರ ಮುಂದೆ ತಲೆ ತಗ್ಸೋ ಅಂತ ನೀಚ್ ಕೆಲಸ ಮಾಡ್ತೀರಾ? ಈಗ ನಮ್ದೇನ್ ತಪ್ಪಾಗಿದೆ ಅಂತ ಈ ರೀತಿ ಮಾತಾಡ್ತಿದ್ರ ನೀವು? ಕಾಲೇಜ್ನಲ್ಲಿ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಿದ್ದು ಯಾರಂತ ಗೊತ್ತಾ ಸರ್ ನಿಮಗೆ? ಯಾರು? ಇವನು ಸರ್, ಇವನು. ನೀವು ಅರೆಸ್ಟ್ ಮಾಡಿದವನಲ್ಲ. ಕಾಲೇಜಲ್ಲಿ ಗಾಂಜಾ ಸಪ್ಲೈ ಮಾಡ್ತಿದ್ದು ನೀನೇನೋ? ಹೌದು ಸರ್, ನಾನೇ. ರೇ, ಯಾರೇ ಅಲ್ಲಿ? ಯಾರು ಒಳಗಡೆ ಹಾಕಿದ್ದವನ್ನ? ನಾನೇ ಸರ್. ನಿಮ್ಮಂತವರಿಂದ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು. ರೇ, ಮೊದ್ಲು ಅವನ ಒಳಗಡೆ ಹಾಕ್ರೆ, ಅವನ್ನ ಹೊರಗಡೆ ಕಳ್ಸಿರಿ ಸರ್. ಏಯ್ ನಡಿಯೋ, ಏಯ್ ಮುಖ ನೋಡ್ತಾ ನಡಿಯಾರ, ನಡಿಯೋ. ನೀ ಬರ ನೀನು. ಇದ್ರ ಬಗ್ಗೆ ನಾನು ಸೀರಿಯಸ್ ಆಗಿ ಆಕ್ಷನ್ ತಗೋತೀನಿ. ನೀವು ನಿಮ್ಮ ಫ್ರೆಂಡನ್ನ ಕರ್ಕೊಂಡು ಹೋಗ್ಬೋದು. ಅಂದಾಗೆ ನಿಮ್ಮ ಹೆಸರೇನಂತ ಹೇಳಿದ್ರಿ? ಸರ್, ಸೂರ್ಯ. ಸೂರ್ಯ. ಮಿಸ್ಟರ್ ಸೂರ್ಯ, ಆರೋಪಿಗಳನ್ನು ಹಿಡಿಯೋದ್ರಲ್ಲಿ ನಿಮ್ಮಂತ ಯುವಕರ ಸಹಕಾರ ನಮ್ಮ ಡಿಪಾರ್ಟ್ಮೆಂಟ್ಗೆ ಬೇಕೇ ಬೇಕಾಗುತ್ತೆ. ಎನಿವೇ, ಕೀಪ್ ಇಟ್ ಅಪ್. ನಾನು ಹೊರಗಡೆ ಬಂದ ನೋಡ್ಕೋತೀನಿ. ಸೂರ್ಯ ಹೋಗಿ ಏಟೊತ್ತಾಯ್ತು, ಇನ್ನ ಬರ್ಲಿಲ್ವಲ್ಲಪ್ಪ? ಹ್ಞೂ ಅಜ್ಜಿ. ಅಜ್ಜಿ, ಅಲ್ಲೋಡು, ಸೂರ್ಯ ಬಂದ. ಸೂರ್ಯ, ನಂಗೆ ಗೊತ್ತಪ್ಪ, ನೀನ್ ಹೋದ್ರೆ ಕೆಲ್ಸ ಮಾಡ್ಕೊಂಡೇ ಬತ್ತೀಯ ಅಂತ. ನೀನೊಬ್ಬ ನಮ್ ಜೊತೆ ಇರೋದ್ರಿಂದ ನಮ್ ಕೇರಿ ಜನರಿಗೆ ಭಯನೇ ಇಲ್ಲ. ನಿಮ್ಮನೆ ಹಿಂಗೆಯ, ಯಾರಿಗೇನಾರ ಅನ್ಯಾಯ ಆದ್ರೆ ನ್ಯಾಯ ದೊರಕಿಸ್ಕೊಡ್ತಿದ್ದ. ಸೂರ್ಯ, ನಿಮ್ಮಮ್ಮ ಈ ಕೇರಿ ಜನಕ್ಕೆಲ್ಲ ದೇವತೆ ಆಗಿದ್ಲು. ಹ್ಞೂ ಸೂರ್ಯ, ಆ ಪುಣ್ಯಾತ್ಮರು ಬದುಕಿದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ರು. ಏನ್ ಮಗ, ಬೆಳಗ್ಗೆ ತಿಂಡಿನೂ ತಿಂದಿಲ್ಲ. ಬಾ ಮಗ, ತಿಂಡಿ ತಿನ್ನುವಂತೆ. ಏಯ್, ಬೇಗಾಕ. ಶಿವರಾಜ್, ಅಲ್ಲೇನೋ ಮಾಡ್ತಿದ್ಯಾ? ಏನ್ ಇಲ್ಲನೆ. ಏಯ್, ಬಲ್ ನನ್ ಮಗ ಕಣ ನೀನು. ಕೆಳಗಡೆ ನೀನು ಶುಭ ಸೇರ್ಕೊಂಡ್ ಬೇಜಾರ್ ಜನ ನುಡಾಯಿಸಿದೀರಾ. ಇನ್ನು ಅಲ್ಲೇ ಇದ್ದಿದ್ರೆ ಯಾವ್ಯಾವ ಊರಿಗೆ ಬಾಂಬ್ ಹಾಕ್ತಿದ್ರೇನೋ ನೀವು. ಅಷ್ಟಲ್ಲೇ ಮೇಲ್ ಬಂದ್ಬಿಟ್ರಿ ನೀವು. ಆ ಒಂದ್ ಮಾತ್ ಮಾತ್ರ ಕೇಳ್ಬೇಡಿ, ಅವ್ರ ಹತ್ರ ಊರಿನ ದೊಡ್ಡ ಲಿಸ್ಟೇ ಇದೆ. ಹೌದಾ? ಗುಳ್ಳೆ ನರಿ ನನ್ ಮಗ ಕಣ ನೀನು. ಇನ್ನು ಯಾವ ಊರುಗಳಿಗೆ ಬಾಂಬ್ ಹಾಕ್ಬೇಕು ಅಂತ ಸ್ಕೆಚ್ ಹಾಕಿದ್ಯಾ ನೀನು? ಹಂಗೆಲ್ಲ ಹೇಳ. ಏನ್ ಇಲ್ಲಣ್ಣ. ಹೇಳಲೇ. ಇಲ್ಲಣ್ಣ. ಹೇಳ ನಿಮ್ಮ ಅಜ್ಜಿ, ಹೇಳ. ಹೇಳ್ತೀನಣ್ಣ. ಅದನ್ನ ಅಡುಗುರು ಬೆಡಗುರು ಬೆಡಗುರು ಕೊಡುಗುರು ಅಬ್ಬೂರು ತಿಬ್ಬೂರು ಎಬ್ಬೂರು ಎಳೆಯೂರು ಆಲೂರು ಬೇಲೂರು ಮಾಲೂರು ಮಂಗಳೂರು ಅಂಗಳೂರು ತಿಂಗಳೂರು ತಿಂಗಳೂರು ಚಿಪ್ಪೂರು ಸುತ್ತೂರು ಮುತ್ತೂರು ಎತ್ತೂರು ಎಳೆಯೂರು ಅಮ್ನಾಳಿ ತಿಮ್ನಾಳಿ ಬೊಮ್ಮನಳ್ಳಿ ರಮ್ನಾಳಿ ಗುಮ್ನಾಳಿ ಸಮನಾಳಿ ಬ್ಯಾತ್ನಳ್ಳಿ ಭೂತ್ನಳ್ಳಿ ಸೀತ್ನಳ್ಳಿ ಸೀತ್ನಳ್ಳಿ ಸೀಗಾಳಿ ಚಿತ್ರದುರ್ಗ ಹೊಸದುರ್ಗ ಎಲ್ಲದುರ್ಗ ಮಧುರ್ಗ ಮೈದೂರು ಹೊಸಪಟ್ನ ಅಲ್ಲಪಟ್ನ ಮಾತಾಪಟ್ನ ಬೆದ್ದಪಟ್ಟ ಬಿಡ್ಬಿಟ್ನ ಹಂಗಿಂದ ಒಂದಣ ಕೋಣನ್ಗುಂಟೆ ಕ್ರಾಸ್ಲಣ ಕರ್ನಾಟಕ ಪೊಲೀಸ್ ಅಡ್ಚಿಟ್ಟಾರಣ. ರೇ ಸೇಜೆ, ಅದೇನ್ರಿ ಮಾಡ್ತಿದ್ದೀರಾ? ಅಲ್ರಿ, ಆ 8 ಜನ ರೌಡಿಗಳ ವಿಷಯ ಏನ್ರಿ ಆಯ್ತು? ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಬಾಯ್. ಅಯ್ಯೋ, ಅದೇನು ಮಾಡ್ತಿದ್ದೀರೋ? 24 ಗಂಟೆನೂ ಆ ಹುಡುಗಿರ ಜೊತೆ ಚಕ್ಕಂದ ಆಡೋದೇ ಆಯ್ತು. ಅದೇನ್ ಮಾಡ್ತಿರೋ ಬೇಗ ಮಾಡಿ ಮುಗ್ಸ್ರಿ. ಓಕೆ ಬಾಸ್, ಎಲ್ಲ ರೆಡಿ ಆಗ್ತಿದೆ. ಬರ್ಲೇ ಇಲ್ಲ. ಏನಿಲ್ಲ, ನನ್ ಡೌನ ಸಿನಿಮಾ ಕರ್ಕೊಂಡೋಗಿದ್ದೆ ಕಣ. ಅವಳನ್ನ ಒಂದ್ ದಿನ ನೋಡ್ಲಿಲ್ಲ ಅಂದ್ರೆ ಫೀಲಿಂಗು. ನೀನ್ ಹಿಂಗೆ ಫೀಲಿಂಗ್ ಅಂತ ಇದ್ರೆ ನಿನ್ ಬಿಲ್ಲಿಂಗ್ ಏರ್ತಾ ಇರತ್ತೆ. ಅವಳ ಮೇಲೆ ಖರ್ಚು ಮಾಡೋದ್ ಬಿಟ್ಟು ಫಸ್ಟ್ ನಿನ್ ಮನೆ ಖರ್ಚು ನೋಡ್ಕೊ. ಏ ಹೂವಮ್ಮ, ಬಾಮ್ಮ ಇಲ್ಲಿ. ಮೈಸೂರ್ ಮಲ್ಗೆ ಇದ್ಯಾ? ಮೈಸೂರ್ ಮಲ್ಗೆನೂ ಇದೆ, ಪಟ್ಕಳದ ಮಲ್ಗೆನೂ ಇದೆ. ನಿನ್ಗೆ ಯಾವ್ದು ಬೇಕು? ಮೊಳ ಹೆಂಗೆ? ಮೊಳಕ್ 3 ರೂಪಾಯಿ, ಮಾರ್ಕ್ 10 ರೂಪಾಯಿ. ನಂಗೊಂದ್ ಮಾರ್ ಕೊಡು. ಹುಡುಗಿ ನೋಡಿದ್ರೆ ಸಾಕು, ಜೋಲ್ ಸುರಿಸ್ಕೊಂಡು ಅಲ್ಲೇ ನಿಂತು ಬಿಡ್ತಾರೆ. ಬರ್ಲಾ? ನಿನಗ್ ಬೇಡ್ವಾ ಹೂವ? ಅಯ್ಯೋ, ಅದಕ್ಕೆ ಯಾಕೆ ಅಷ್ಟೊಂದು ಸಿಡುತ್ತ್ಯಾ? ಹೋಗ್ಲಿ ಬಿಡು. ಹಾ, ಗುರು ಕಣ್ಣೊಡಿತಾಳೆ ಗುರು.
ಕಣ್ಣು ಹೊಡಿತಾಳೆ ಕಣ್ಣು ಹೊಡಿತಾಳೆ ಕಣ್ಣು ಹೊಡಿತಾಳೆ ಕಣ್ಣು ಹೊಡಿತಾಳೆ ಕಣ್ಣು ಹೊಡಿತಾಳಲೆ ಕಣ್ಣು ಹೊಡಿದು ಪಕ್ಕಕ್ಕೆ ನನ್ ಕರಿತಾಳಲೆ ಕಣ್ಣು ಹೊಡಿತಾಳೆ ಕಣ್ಣು ಹೊಡಿತಾಳೆ ಕಣ್ಣು ಹೊಡಿತಾಳಲೆ ಕಣ್ಣು ಹೊಡಿದು ಪಕ್ಕಕ್ಕೆ ನನ್ ಕರಿತಾಳಲೆ ಕಿಸ್ ಕೊಡ್ತಾಳೆ ಕಿಸ್ ಕೊಡ್ತಾಳೆ ಕಿಸ್ ಕೊಡ್ತಾಳೆ ಕಿಸ್ ಕೊಡ್ತಾಳೆ ಕಿಸ್ ಕೊಡ್ತಾಳಲೆ ಕಿಸ್ ಕೊಟ್ಟು ಮೆಲ್ಲಗೆ ಮಿಸ್ ಆಗ್ತಾಳೆ ಮಿಸ್ ಆಗ್ತಾಳೆ ಮಿಸ್ ಆಗ್ತಾಳೆ ಮಿಸ್ ಆಗ್ತಾಳಲೆ ಮಿಸ್ ಆಗಿ ಹಾರ್ಟ್ ಅನ್ನೇ ಪ್ರೆಸ್ ಮಾಡ್ತಾಳಲೆ ಲವ್ ಮಾಡ್ತಾಳೆ ಲವ್ ಮಾಡ್ತಾಳೆ ಲವ್ ಮಾಡ್ತಾಳೆ ಲವ್ ಮಾಡ್ತಾಳೆ ಲವ್ ಮಾಡ್ತಾಳಲೆ ಲವ್ ಮಾಡಿ ಲೈಫಿಗೆ ವೈಫ್ ಆಗ್ತಾಳಲೆ ವೈಫ್ ಆಗ್ತಾಳೆ ವೈಫ್ ಆಗ್ತಾಳೆ ವೈಫ್ ಆಗ್ತಾಳಲೆ ವೈಫ್ ಆಗಿ ಕತ್ತಿಗೆ ನೈಫ್ ಆಗ್ತಾಳಲೆ ಓಲ್ಬಿಡ್ತಾಳೆ 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 ಓಲ್ಬಿಡ್ತಾಳಲೆ ಓಲ್ಬಿಟ್ಟು ಬಾಳನ್ನೇ ಗೋಲ್ ಮಾಡ್ತಾಳಲೆ ಗೋಲ್ ಮಾಡ್ತಾಳೆ ಗೋಲ್ ಮಾಡ್ತಾಳೆ ಗೋಲ್ ಮಾಡ್ತಾಳಲೆ ಗೋಲ್ ಮಾಡಿ ಬಾಳನ್ನೇ ಹಾಳು ಮಾಡ್ತಾಳಲೆ ಕಣ್ಣೊಡಿತಾಳೆ ಕಣ್ಣೊಡಿತಾಳೆ ಕಣ್ಣೊಡಿತಾಳಲೆ ಕಣ್ಣೊಡಿದು ಪಕ್ಕಕ್ಕೆ ನನ್ ಕರಿತಾಳಲೆ ಕಣ್ಣೊಡಿತಾಳೆ ಕಣ್ಣೊಡಿತಾಳೆ ಕಣ್ಣೊಡಿತಾಳಲೆ ಕಣ್ಣೊಡಿದು ಪಕ್ಕಕ್ಕೆ ನನ್ ಕರಿತಾಳಲೆ ಕಣ್ಣೊಡಿತಾಳೆ ಕಣ್ಣೊಡಿತಾಳೆ ಕಣ್ಣೊಡಿತಾಳಲೆ ಕಣ್ಣೊಡಿದು ಪಕ್ಕಕ್ಕೆ ನನ್ ಕರಿತಾಳಲೆ 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 ರೇ ನಮ್ ಬಾಸ್ ಕರಿತಾವ್ರೆ ಒಂದ್ ನಿಮಿಷ ಬಂದ ಇರಪ್ಪ ನಡೀರಿ ಅಯ್ಯೋ ದೇವ್ರಿಗೆ ಕೈ ರೇ ಯಾರ್ ಸರ್ ಇವ್ರು ಸಾಲ ಕೊಟ್ಟವ್ರು ನೋಡ ನಮ್ ಬಾಸ್ ಇವ್ರನ್ನ ಕರ್ಕೊಂಡ್ ಬರ ಕೇಳವ್ರೆ ನೀನ್ ಸೆಂಟ್ರ್ ಬರಬೇಡ ನಡೀರಿ ಇನ್ನೊಂದ್ಸಲ ಅವ್ರ ಮೈ ಮುಟ್ಟಿದ್ರೆ ಗಾಳಿ ತೂರ್ಕೊಂಡು ಹೋಗ್ಬಿಡ್ತೀಯ ಹುಷಾರ್ ಇವ್ರೇ ನಿಮ್ ಬಾಸ್ ಹತ್ರ ದುಡ್ಡು ಇಸ್ಕೊಂಡು ಕುಡಿಲಿಲ್ಲ ಇಸ್ಪಿಟ್ ಆಡಿಲ್ಲ ಅಥವಾ ರೇಸ್ಗೆ ಹೋಗ್ಲಿಲ್ಲ ಸಿನಿಮಾ ಮಾಡಕ್ ಹೋಗಿ ಕೆಲವು ಕಚಡ ನನ್ನ ಮಕ್ಕಳು ಇವ್ರಿಗೆ ಮೋಸ ಮಾಡಿದ್ರಷ್ಟೇ ನೋಡ್ರು ಇವ್ರು ಇವತ್ತೆಲ್ಲ ನಾಳೆ ಒಂದು ಒಳ್ಳೆ ಸಿನಿಮಾ ಮಾಡಿ ನಿಮ್ ಹಣ ನಿಮ್ ಮುಖದಲ್ಲಿ ಬಿಸಾಕ್ತಾರೆ ಅಲ್ಲ ಗುರು ಇನ್ ಒಂದ್ ಮಾತಾಡಿದ್ರೆ ನಿನ್ನ ಇಲ್ಲೇ ಸಿಗದು ದೇವಸ್ಥಾನ ಮುಂದೆ ತೋರಣ ಕಟ್ಬಿಡ್ತೀನಿ ಹೋಗ ಹೋಗಲ್ಲ ಬಂದ್ರಲ್ಲ ಯಾರು ಸರ್ ಅವರು ಅಷ್ಟೊಂದು ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ ಬಡ್ಡಿ ಬಸವಣ್ಣ ಅಂತ ಕ್ರೂರಿ ಎಲ್ಲ ನಿನ್ ಗಂಡ ತಲೆ ತಪ್ಸ್ಕೊಂಡ್ತಿರ್ತಾವ್ನೆ ಅಲ್ಲ ಅಸಲು ಇಲ್ಲ ಬಡ್ಡಿನೂ ಇಲ್ಲ ನಾನ್ ಹೆಂಗೆ ಬಿಸ್ನೆಸ್ ಮಾಡೋದು ಸಾವ್ಕಾರ್ರೆ ನನ್ ಗಂಡ ಮನೆ ಬಿಟ್ಟು 2 ತಿಂಗಳಾಯ್ತು ಇನ್ನೂ ಬಂದಿಲ್ಲ ಸಾವ್ಕಾರ್ರೆ ನಿನ್ಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ತಾಳಿ ಕಿತ್ಕೊಡು ಅಯ್ಯೋ ಬೇಡಿ ಸಾವ್ಕಾರ್ರೆ ನಿಮ್ ತಮ್ಮಯ್ಯ ಅಂತೀನಿ ನಮ್ ತಾಳಿ ಕಿತ್ಕೊಂಬೇಡಿ ಹೆಂಗಾರಮ್ಮ ನಿಮ್ ಸಾಲ ತೀರಿಸ್ಬಿಡ್ತೀನಿ ಸಾವ್ಕಾರ್ರೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ನೋಡು ಈ ತಾಳಿ ಬಡ್ಡಿಗಾಯ್ತು ಅಸಲು ಬರೋ ಗಂಡ ನಾನ್ ಬಿಡಲ್ಲ ಇಲ್ಲ ಅಂದ್ರೆ ಇನ್ನೊಂದ್ ತಿಂಗಳೊಳಗೆ ಮನೆ ಖಾಲಿ ಮಾಡಿಸ್ಬಿಡ್ತೀನಿ ಹುಷಾರ್ ಅಯ್ಯೋ ಪಾಪ ನನ್ ಮಗ ತಾಳಿ ಕಿತ್ಕೊಂಡು ಹೋಯ್ತಾವನಲ್ಲ ಎಷ್ಟೋ ಜನ ಅವ್ರಿಗೆ ಕಣ್ಣೀರಲ್ಲಿ ಕೈ ತೊಳೆ ಹಾಗೆ ಮಾಡ್ಬಿಟ್ಟಿದ್ದಾನ ಅವನು ಅಷ್ಟೊಂದು ಕಚಡನ ಸರ್ ಅವನು ಅವನ ಬಗ್ಗೆ ಹೇಳ್ಬೇಕಂದ್ರೆ ಒಂದು ದಿನ ಸಾಲದು ಕಿರಾತ್ಕ ಅವನು ಬರ್ಲಾ ಇರಿ ಸರ್ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಇಲ್ಲ ಬರ್ತೀನಿ ಏ ಅಗ್ನಿ ಯಾರ ಅವರು ನೀನ್ ಅವ್ರನ್ನ ಕಂಡ್ರೆ ಅಷ್ಟೊಂದು ಮರ್ಯಾದೆ ಕೊಡ್ತೀಯಾ ಅವ್ರ ಬಗ್ಗೆ ಹೇಳಿದ್ರೆ ನೀವೆಲ್ಲ ಆಶ್ಚರ್ಯ ಪಡ್ತೀರಾ ನಮಸ್ಕಾರ ಸರ್ ಓ ಕೂತ್ಕೊಳ್ರಿ ಸರ್ ನೀವೇ ಅಲ್ವಾ ಪಡವರಳ್ಳಿ ಪಾಂಡವರು ರಂಗನಾಯಕಿ ಸಿನಿಮಾ ಮಾಡಿದವರು ನಾನಲ್ಲ ರೀ ನಮ್ಮ ಅಣ್ಣವರು ಸರ್ ನೀವು ನೋಡೋಕೆ ಅವ್ರ ಥರನೇ ಇದ್ದೀರಾ ಸರ್ ನೀವು ಯಾಕೊಂದು ಫಿಲ್ಮ್ ಮಾಡಬಾರ್ದು ಬರೀ 2 ಲಕ್ಷ ರೂಪಾಯಿ ಕೊಡಿ ಒಳ್ಳೆ ಸಿನಿಮಾ ಮಾಡ್ಕೊಡ್ತೀನಿ 2 ಲಕ್ಷದಲ್ಲಿ ಎಲ್ರಿ ಆಗುತ್ತೆ ನೀವು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಮಿಕ್ಕಿದ್ದು ನಾವು ಅರೇಂಜ್ ಮಾಡ್ತೀವಿ ಗಾಂಧಿನಗರದಲ್ಲಿ ಬೇಕಾದಷ್ಟು ಬಕ್ರಾನ ಮಕ್ಕಳಿದ್ದಾರೆ ದುಡ್ಡು ಕೊಡೋಕ್ಕೆ ಅಂತ
ಆಯ್ತು ನೋಡೋಣ, ನಿಮ್ಮ ಅಡ್ರೆಸ್ ಕೊಟ್ಟಿರಿ. ಅರೆ ಇಲ್ಲಿ ನೋಡಿದ್ರ ಅವನ್ ಬಣ್ಣದ ಮಾತಿಗೆ ಮರಳಾದ ನಿರ್ಮಾಪಕ ಜಗನ್ನಾಥ್ರವರು ಮಾತಿನಂತೆ 2 ಲಕ್ಷ ರೂಪಾಯಿ ಕೊಟ್ಟೇ ಬಿಡ್ತಾರೆ. ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಸಿನಿಮಾ ಮಾಡ್ಕೊಡ್ತೀನಿ ಹಾಗೆ ಹೀಗೆ ಎಂದೆಲ್ಲ ಹೇಳಿದ ಬುದ್ಧಿವಂತ ದೀಪೇಂದ್ರ ಕತೆ ಮಾಡಲು ಶುರು ಮಾಡಿ. ಕೂತಂಡ ಅವ್ನು ನಿಂತ ಕೆಲಸ ಮಾಡೋದ್ ನಾವು ಕಾರಿಲ್ದೆ ಗಾಂಧಿನಗರದಲ್ಲಿ ಹೆಂಗೂ ಓಡಾಡ್ಲಿ. ಹೋಗಿ ಬಿಡೋಣ. ಏನ್ರಿ ಕಾರು ಗೀರು ಅಂತ ಮಾತಾಡ್ತಿದ್ದೀರಾ? ಅವ್ನು ಕೊಟ್ಟಿದ್ ಕಾರು ಕಿತ್ಕೊಂಡ್ಬಿಟ್ಟ ಸರ್. ಈ ಗಾಂಧಿನಗರದಲ್ಲಿ ಯಾಕೆ ಓಡಾಡ್ಲಿ? ಅಷ್ಟೇನಾ? ಅದಕ್ಕಿಂತ ಒಳ್ಳೆ ಗಾಡಿ ನಾಳೆ ನಿಮ್ಮ ಮನೆ ಮುಂದಿರುತ್ತೆ ಸರ್. ಅಷ್ಟು ಮಾಡಿ ಸರ್. ಆಯ್ತು ಆಯ್ತು, ಕೆಲಸ ಮಾಡಿ. ಸರ್ ನೀವೇ ನನ್ನ ತಾಯಿ ತಂದೆ ಇದ್ದಂಗೆ, ನೀವೇ ನನ್ನ ದೇವರು ಸರ್. ಗಾಂಧಿನಗರದಲ್ಲಿ ಮತ್ತೆ ತಲೆ ಎತ್ಕೊಂಡು ಓಡಾಡೋ ಥರ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಕೇವಲ 2 ಲಕ್ಷ ರೂಪಾಯಿ ಕೊಡಿ, ಉಳಿದದ್ ನಾನು ಅಡ್ಜಸ್ಟ್ ಮಾಡಿ ಸಿನಿಮಾ ಮುಗಿಸ್ತೀನಿ ಅಂತ ಹೇಳಿದ ದೀಪೇಂದ್ರ ಶೂಟಿಂಗ್ ಶುರು ಆಗೋ ಮೊದಲೇ ನಿರ್ಮಾಪಕರಿಂದ 40 ಲಕ್ಷ ಖರ್ಚು ಮಾಡಿಸೇ ಬಿಡ್ತಾನೆ. ಸರ್ ಕತೆ ರೆಡಿ ಆಗಿದೆ ಸರ್. ಸರ್ ಈ ಕತೆಗೆ ಶಿವಣ್ಣನ ಹೀರೋ ಆದ್ರೆ ಚೆನ್ನಾಗಿರುತ್ತೆ ಸರ್. ಎಲ್ರಿ ಶಿವಣ್ಣವ್ರು ತುಂಬಾ ಬಿಸಿ, ಅವ್ರ ಕಾಲ್ ಶೀಟ್ ಸಿಗೋ ತುಂಬಾ ಕಷ್ಟ ರೀ. ನಮ್ಮ ಈ ಸಿನಿಮಾಗೆ ನೀವೇ ಹೀರೋ ಆಗ್ಬಿಡಿ. ಸರ್ ನಾನು ಹೀರೋನಾ ಸರ್? ನನಗಿರೋ ಮುಖ ಈ ಒಬ್ಬಲ್ಲು ಜನ ಒಪ್ಕೋತಾರ ಸರ್? ಜನ ಕಲ್ ತಗೊಂಡು ಹೊಡಿತಾರಷ್ಟೇ. ಯಾರು ಕಲ್ ತಗೊಂಡು ಹೊಡೆಯಲ್ಲ. 10,000 ರೂಪಾಯಿ ಕೊಟ್ಟು ಹಲ್ ಸರಿ ಮಾಡಿಸ್ರಾಯ್ತು ಬಿಡಿ. ಓಕೆ ಸರ್. ಏನೋ ಮಹಾ ಕಿಸಿದ್ ಬಿಡ್ತಾನೆ ಅಂತ ಕೋತಿ ತರ ಇದ್ದೀವನ್ ಹಲ್ಲು ಟಿಂಕ್ರಿಂಗ್ ಮಾಡಿಸಿ ಹೀರೋ ಮಾಡಿಯೇ ಬಿಟ್ರು. ಸರ್ ತಗೊಳ್ಳಿ ಅಗ್ರಿಮೆಂಟ್ ಬಾಂಡ್ ಪೇಪರ್. ಸರ್ ನಮ್ಮ ಬ್ಯಾನರು ರಾಜಶ್ರೀ ಬ್ಯಾನರ್ ತರ ಆಗ್ಬೇಕು ಸರ್. ಸರ್ ನೀವು ಈ ಕಾಲಕ್ಕೆ ಸೇರಿದವರಲ್ಲ ಸರ್. ಹಿಂದಿನ ಕಾಲದಲ್ಲಿ ಮರ ಗಿಡಗಳೆಲ್ಲ ಸಾಕ್ಷಿ ತಗೋತಾ ಇದ್ರಂತೆ. ಆ ರೀತಿ ಈ ಮರದ ಕೆಳಗಡೆ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ. ನಿಮಗೆ ಕೇಳಿದೆ ನನ್ನ ಲೈಫಲ್ಲಿ ಯಾರಿಗೂ ಕಾಲ್ ಶೀಟೇ ಕೊಡಲ್ಲ ಸರ್. ನನ್ನ ಜೀವನ ಇರೋರ್ಗೂ ನೀವು ಉಪಯೋಗಿಸ್ಕೋಬಹುದು. ಹೀಗೆ ಶುರುವಾದ ಈ ಚಿತ್ರ ಮುಗಿಯೋಷ್ಟರಲ್ಲಿ 1,40,00,000 ನುಂಗ್ ಹಾಕಿತ್ತು. ಆದ್ರೆ ಚಿತ್ರ ಬಿಡುಗಡೆ ಆದ ಮೇಲೂ ನಿರ್ಮಾಪಕರಿಗೆ ಹಾಕಿ ದುಡ್ಡು ವಾಪಸ್ ಬರಲೇ ಇಲ್ಲ. ಇಷ್ಟೆಲ್ಲ ಆದ್ರೂ ದೀಪೇಂದ್ರ ನಿರ್ಮಾಪಕರಿಗೆ ತಿಳಿಸದೆ ಈ ಚಿತ್ರದ ತೆಲುಗು ಡಬ್ಬಿಂಗ್ ರೈಟ್ಸ್ ನ 4 ಲಕ್ಷಕ್ಕೆ ಜೈರಾಜ್ ಎಂಬವರಿಗೆ ಬರೆದು ಕೊಟ್ಟು 2 ಲಕ್ಷ ಅಡ್ವಾನ್ಸು ತನ್ನ ಜೇಬ್ಗಿಳಿಸ್ತ. ಆದ್ರೆ ಉಳಿದ 2 ಲಕ್ಷ ಕೊಡಕ್ಕೆ ಜೈರಾಜ್ ದೀಪೇಂದ್ರನ್ಗೆ ನಿರ್ಮಾಪಕರಿಗೆ ಒಪ್ಪಿಗೆ ಪತ್ರ ತರ ಕೇಳ್ತಾರೆ. ತಗೊಳ್ಳಿ ಸರ್, ಇದಕ್ಕೊಂದು ಸೈನ್ ಹಾಕೊಡಿ. ಇದೇನ್ರಿ ಇದು? ತೆಲುಗು ರೈಟ್ಸು ನನಗ್ ಸೇರ್ಬೇಕು ಅಂತ ಬರ್ಕೊಂಡಿದ್ದೀರಲ್ರಿ ರೇ. ಇದನ್ನ ಫೈನಾನ್ಸರ್ ಬಾಬು ಅವ್ರ ಹತ್ರ ಕೇಳ್ಬೇಕ್ರಿ. ಸರ್ ನನ್ನ ಅನುಮತಿ ಇಲ್ಲದೆ ಅವನ್ ಯಾವನ್ರಿ ಮಾಡಕ್ ಹೇಳಿದ್ದು? 1 ಕೋಟಿ ರೂಪಾಯಿ ಕೊಟ್ರೆ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಬಾಬಾ ಅವರು. ಅದೇನ್ ಕೊಡಲ್ಲ ಅಂತಾರ ಸರ್? ನಡ್ರಿ ನಾನೇ ಕೇಳ್ತೀನಿ. ನೋಡ್ರಿ ಇದು ನಿರ್ಮಾಪಕರು ನಾನು ಸಂಬಂಧಪಟ್ಟ ವಿಷಯ, ಮಧ್ಯ ನೀವು ತಲೆ ಹಾಕ್ಬೇಡಿ. ಅದೇಂಗ್ ರೈಟ್ಸ್ ಕೊಡಲ್ಲ ನಾನು ನೋಡ್ತೀನಿ. ಏನ್ ಸರ್ ಇದು ಈ ತರ ಆಗೋಯ್ತಲ್ಲ? ಏನ್ ಸರ್ ಇದು? ನೀವು 100% ಸೈನ್ ಹಾಕೊಟ್ರೆ ಥಿಯೇಟ್ರಿಂದ ನಮಗೆ ಕಲೆಕ್ಷನ್ ಬರೋದು. ನೋಡ್ರಿ ತೆಲುಗು ರೈಟ್ಸ್ ಬರ್ಕೊಟ್ರೆ ಮಾತ್ರ ನಾನು ಸೈನ್ ಹಾಕ್ತೀನಿ, ಇಲ್ಲಾಂದ್ರೆ ಆಗಲ್ರಿ. ಏನ್ ಸರ್ ಹಾಗೆ ಹೇಳ್ತಿದ್ದೀರಾ? ಸೈನ್ ಆಗಲ್ರಿ ಆಗಲ್ರಿ ಆಗಲ್ಲ. ನೋಡಿ ನಾನು ಎಷ್ಟೊಂದು ಖರ್ಚು ಮಾಡಿದ್ದೀನಿ ಪಿಕ್ಚರ್ ಗೊತ್ತಾ? ಇಲ್ಲ ಇಲ್ಲ ಇಲ್ಲ, ನೀವು ಸೈನ್ ಹಾಕೊಂಡ್ ಬನ್ನಿ. 20 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಇನ್ನು ಎಷ್ಟು ಕೊಡ್ಬೇಕು ನಿಮಗೆ? ದುಡ್ಡೇ ಇಲ್ಲ ಸರ್, ದುಡ್ಡೇ ಬೇಡ ಅಂತಿದ್ರೆ ತೆಲುಗು ರೈಟ್ಸ್ಗೆ ಸೈನ್ ಹಾಕಿ ಕೊಡ್ತಾ ಇದ್ದೇನೆ, ತಗೊಳ್ಳಿ. 100%ಗೆ ಅವನ ಹತ್ರ ಸೈನ್ ಹಾಕ್ಸ್ಕೊಂಡು ಬನ್ನಿ. ತಗೊಳ್ರಿ ತೆಲುಗು ರೈಟ್ಸ್ 100% ಸೈನ್ ಹಾಕ್ರಿ. ಚೆನ್ನಿಗರಾಯ, ಹಣಕ್ಕೋಸ್ಕರ ಏನೆಲ್ಲ ನಾಟಕ ಮಾಡ್ತೀಯಪ್ಪ. ಓಕೆ ಸರ್ ತಗೊಳ್ಳಿ. ಕೋರ್ಟಲ್ಲಿ ತೆಲುಗು ರೈಟ್ಸ್ ಬಗ್ಗೆ ಹಾಕಿ ಕೇಸು ಫೈನಾನ್ಸಿಯರ್ ಬಾಬು ಕಡೆ ಆಯ್ತು. ನೋಡ್ದೇನ್ರಿ, ನನ್ನ ಹತ್ರ ಏನು ಕಿತ್ಕೊಳಕಾಗಲ್ಲ ಅಂದ್ರೆ ಹೆಂಗ್ ತರಿಸ್ದೆ ದುಡ್ಡನ್ನ? ತಗೊಳ್ಳಿ ಸರ್, ಈ ಹಣ ನಿಮ್ಗೆ ಸೇರ್ಬೇಕಾಯ್ತು. ಸರ್ ಡಾಕ್ಯುಮೆಂಟ್ ಸೈನ್ ಮಾಡ್ಸೆ. ಯಾಕ್ರಿ ಹೇಳ್ತಾ ಇದ್ದೀರಾ? ಸರ್ ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ ಸರ್. ಏನು ನಿಮಗೆ ತಿಳಿಸಿನ ಈ ಸಿನಿಮಾದ 2 ಎತ್ತಿಟ್ಬಿಟ್ಟಿದೆ ಸರ್. ನಿನ್ನ ಈ ವಿಷಯ ನನ್ ಮೊದಲೇ ಗೊತ್ತಿದ್ರೆ ನಿನ್ನ ಅರೆಸ್ಟ್ ಮಾಡಿಸ್ಬಿಡ್ತಿದ್ದೆ. ಸರ್ ನಿಮ್ದು ವಿಶಾಲವಾದ ಮನಸ್ಸು ಸರ್. ತಗೊಳ್ಳಿ ಸರ್, ಈ ಹಣ ನಂಗೆ ಬೇಡ. ರೀ ದುಡ್ಡಿಗಿಂತ ನನಗೆ ಪ್ರೀತಿ ಮುಖ್ಯ ರೀ. ಈ ಹಣ ನೀವೇ ಇಟ್ಕೊಳ್ರಿ. ಅಯ್ಯೋ, ಗಂಟ್ಲಲ್ಲಿ ಫಿಲ್ಟ್ರೇ ಇರದ ಮಾನವನೇ, ಹತ್ತಿದ ಏಣಿನ ಕಾಲಲ್ಲಿ ಓದಿಯೋ ನಿನಗೆ ಆ ಏಣಿನೇ ದಾರಿ ದೀಪ ಅನ್ನೋದು ನೆನಪಿರ್ಲಿ. ತುಂಬಾ ದೊಡ್ಡ ವ್ಯಕ್ತಿ. ಬನ್ನಿ ಕೆಲಸ ನೋಡಿ ಬನ್ನಿ. ಏನು ಮೋಹನ, ಏನಾಯ್ತು? ಏನಿಲ್ಲ ಗುರು, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗೇ ಇದ್ರು 500 ರೂಪಾಯಿ ಫೈನ್ ಕಟ್ಟು ಅಂತಿದ್ದಾನೆ. ಇಲ್ಲ ಅಂದ್ರೆ 100 ರೂಪಾಯಿ ಲಂಚ ಕೊಡು ಅಂತಿದ್ದಾನೆ.
ಬರ್ತೀನಿ ಸರ್. ಸರ್ ನಮಸ್ಕಾರ ಸರ್. ಸರ್ ಅವನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಸರಿಗಿದ್ರು ತಾವು ಫೈನ್ ಕಟ್ಟಕ್ಕೆ ಹೇಳಿದ್ರಂತೆ, ಯಾಕೆ ಸರ್? ಯಾಕೆ ಅಂದ್ರೆ ಗಾಡಿಲಿ ಜಾಸ್ತಿ ಹೊಗೆ ಬರ್ತಿದೆ ಅದಕ್ಕೆ. ಏಯ್, ಪರಿಸರ ಹಾಳು ಮಾಡೋ ಗಾಡಿ ನೋಡ್ಸಿದ್ರೆ ನಿನಗೆ ಫೈನ್ ಆಗದೆ ಇನ್ನೇನು ರಾಜ್ಯೋತ್ಸವ ಪ್ರಶಸ್ತಿನ ಕೊಡ್ತಾರೆ? ನಿಮ್ಮಂಥವ್ರಿಂದಾನೆ ಕಣ ಇವತ್ತು ಪರಿಸರ ಮಾಲಿನ್ಯ ಆಗ್ತಾ ಇರೋದು. ಇದರಿಂದ ಬರೀ ಪಬ್ಲಿಕ್ಕಿಗೆ ತೊಂದರೆ ಅಂತ ತಿಳ್ಕೊಬೇಡ. ವಯಸ್ಸಾದ ನಿನ್ನ ತಂದೆ ತಾಯಿ ಇದ್ದಾರೆ, ಒಡ ಹುಟ್ಟಿದವರು ಇದ್ದಾರೆ, ಎಲ್ಲರಿಗಿಂತ ಹೆಚ್ಚಾಗಿ ಮಗನೇ ನೀನಿದ್ಯಾ. ಬೇರೆಯವ್ರಿಗೋಸ್ಕರ ಪರಿಸರ ಸಂರಕ್ಷಣೆ ಮಾಡದೇ ಇದ್ರು ನಿನ್ಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ ಆದ್ರೂ ಮಾಡೋ. ನೋಡು ಸಾಹೇಬ್ರ ಗಾಡಿ ನೋಡು, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ನೋಡು ಅವ್ರ ಇನ್ಸ್ಪೆಕ್ಟರ್ ಏನು ಮಾಡಿದ್ರು ನಡೆಯುತ್ತೆ, ಯಾರು ಫೈನ್ ಹಾಕಲ್ಲ, ಆದರೂ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನೋಡು ಬೇಕಾದ್ರೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಸರ್ ಪ್ಲೀಸ್ ಸರ್, ನೋಡು ಹೊಗೆನ ಬರಲ್ಲ, ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡು. ಏನ್ ಸರ್, ನಾನೇನೋ ನಿಮ್ಮನ್ನು ಪರಿಸರ ಪ್ರೇಮಿ ಅನ್ಕೊಂಡ್ರೆ ನೀವು ಅದೇ ಗುಂಪಿಗೆ ಸೇರಿದವರಲ್ಲ ಸರ್. ಸರ್ ಅದು ಗ್ಯಾಸ್ ಗಾಡಿ, ಅದರಲ್ಲಿ ಹೆಂಗೆ ಸರ್ ಹೊಗೆ ಬರುತ್ತೆ? ಒಂದು 100 ರೂಪಾಯಿ ಸಂಪಾದನೆ ಮಾಡೋಕ್ಕೆ ನಾವು ಇಡೀ ದಿನ ದುಡಿಬೇಕು. ಅಂಥದ್ರಲ್ಲಿ ನೀವು ಎಲ್ಲಂದ್ರೆ ಅಲ್ಲಿ ನಮ್ಮ ಆಟಗಳನ್ನು ನಿಲ್ಲಿಸಿ ಫೈನ್ ಹಾಕ್ತೀರ, ಇಲ್ಲ ಒಂದು 50-100 ಕೇಳ್ತೀರ. ಹಿಂಗಾದ್ರೆ ನಾವು ಹೆಂಗೆ ಸರ್ ಜೀವನ ಮಾಡೋದು? ಸಂತೋಷ ಅನ್ನೋ ಅಮೃತ ನಿಮ್ಮಲ್ಲಿರುವಾಗ ದುರಾಸೆ ಅನ್ನೋ ಸ್ಲೋ ಪಾಯ್ಸನ್ ಹಿಂದೆ ದಯವಿಟ್ಟು ಹೋಗಬೇಡಿ ಸರ್. ನಮಸ್ಕಾರ. ಲೋ ಮೋಹನ ಬಾರೋ. ನಿಲ್ಸಪ್ಪ, ಎಲ್ಲ ನಿಲ್ಸು. 10 ರೂಪಾಯಿ ಸರ್. ಹಲೋ, ಬರ್ತಿದ್ದೀನಿ ರೇ. ಮಲ್ಲೇಶ್ವರಂ ಬರ್ತೀರಾ? ಹಾ ಕೂತ್ಕೊಳ್ಳಿ. ಮಲ್ಲೇಶ್ವರಂ ಅಲ್ಲಿ 18th ಕ್ರಾಸ್. ಎಕ್ಸ್ಕ್ಯೂಸ್ ಮೀ, ಒಂದು ಮಾತು ಹೇಳ. ಹೇಳಿ. ದೇಹನೆಲ್ಲ ತೋರ್ಸೋದೇ ಒಂದು ಫ್ಯಾಷನ್ ಅಂತ ತಿಳ್ಕೊಂಡಿರೋ ಈ ಕಾಲದಲ್ಲಿ ನೀವು ಸೀರೆ ಉಟ್ಕೊಂಡಿದ್ದೀರಲ್ಲ, ತುಂಬಾ ಸಂತೋಷ ಆಗುತ್ತೆ. ನಿಮ್ಗೆ ಇಂಡಿಯನ್ ಕಲ್ಚರ್ ಬಗ್ಗೆ ಅಷ್ಟೊಂದು ಗೌರವನಾ? ನಮ್ಮ ದೇಶದ ಸಂಸ್ಕೃತಿನ ಇಡೀ ಪ್ರಪಂಚನೇ ಹೊಗಳ್ತಾರೆ. ಅಂಥದ್ರಲ್ಲಿ ನಾವು ನಮ್ಮ ದೇಶದ ಸಂಸ್ಕೃತಿನ ಹೊಗಳ್ಬೇಕು ಹೊರತು ಬೇರೆ ದೇಶದ್ದಲ್ಲ. ಮೆಚ್ಚದೆ ನಿಮ್ಮ ಮಾತನ್ನ. ನನಗೂ ನಮ್ಮ ಕಲ್ಚರ್ ಗೌರವಿಸೋರ್ನ ಕಂಡ್ರೆ ತುಂಬಾ ಇಷ್ಟ. ನಿಮ್ಮ ಹೆಸರು? ಸೂರ್ಯ. ಹಾ, ಇಲ್ಲೇ ನಿಲ್ಸ್ಬಿಡಿ. ತಗೊಳ್ಳಿ. ಪರವಾಗಿಲ್ಲ, ಚೇಂಜ್ ಇಟ್ಕೊಳ್ಳಿ. ಸಾರಿ, ನಂಗೆ ಚೇಂಜ್ ಇಟ್ಕೊಂಡು ಅಭ್ಯಾಸ ಇಲ್ಲ. ಗುಡ್ ಸೂರ್ಯ, ವೆರಿ ಗುಡ್. ನನ್ನ ಹೆಸರು ಭೂಮಿ ಅಂತ. ನಾಳೆ ಸೇಮ್ ಟೈಮಿಗೆ ಬಂದು ನಾನು ಅಲ್ಲೇ ಪಿಕಪ್ ಮಾಡ್ತೀರಾ? ಓಕೆ. ಬೈ ದ ವೇ, ಒಂದು ಮಾತು ಹೇಳ. ಹೇಳಿ. ನನಗೆ ನೀನು ತುಂಬಾ ಇಷ್ಟ ಆಗಿದ್ಯಾ. ಐ ಲವ್ ಯು ಸೂರ್ಯ. ಎಷ್ಟೊತ್ತಾಗುತ್ತಾರೆ ಸರ್? ಚೆಕ್ ಮಾಡ್ತಾ ಇದ್ದೀವಿ. ಹಾಫ್ ಅನ್ ಅವರ್ ಟೈಮ್ ಕೊಡಿ, ರೆಡಿ ಮಾಡ್ಕೊಡಿ. ಆಯ್ತು, ಬೇಗ ರೆಡಿ ಮಾಡಿ. ಆಯ್ತು ಸರ್. ಹೋಗಲೇ ಟೂಲ್ ಬಾಕ್ಸ್ ತೊಂಬರ. ಆಯ್ತು ಗುರು. ಏನೇ ಭೂಮಿ ಇದು? ಬೆಳಗ್ಗೆ ಗೌರಮ್ಮ, ಈಗ ರಾತ್ರಿ ಏನಮ್ಮ? ಬೇಸ್ಗೆ ಅಲ್ವಾ ಅಮ್ಮ, ನೀನೇ ಯೋಚನೆ ಮಾಡಮ್ಮ. ಓ, ಆಹಾ, ಏ ಫಯಾಜ್, ಏನೋ ಹಿಂಗವಳೆ. ಕ್ಯಾ ಭಯ, ಒಳ್ಳೆ ಕರೀನಾ ಕಪೂರ್ಗೆ ಇದ್ದಾಗ ಐತೆ. ಫಯಾಜ್,
ಅವಳೇನಾದ್ರೂ ಹೂ ಅಂದ್ರೆ ಈಗಲೇ ತಾಳೆ ಕಟ್ಬಿಡ್ತೀನಿ ಕಣೋ. ಏನು ಏನಂದೆ? ನಾ ಹೂ ಅಂದ ತಕ್ಷಣ ತಾಳಿ ಕಟ್ಬಿಡ್ತೀಯಾ? ಹೇಳು, ನನ್ನಲ್ಲಿ ಏನ್ ನೋಡಿ ಇಷ್ಟಪಟ್ಟೆ? ಅದು ಅದು ಪರವಾಗಿಲ್ಲ, ಹೇಳು. ಆ ನಿನ್ನ ಜಿಂಕೆ ಅಂತ ಕಣ್ಣು, ಹ್ಮ್ ಬೆಳದಿಂಗಳ ನಾಚಿಸುವಂತ ನಗೆ, ಹ್ಮ್ ಹಂಸದಂತ ನಡೆ. ಸುಳ್ಳು ಹೇಳ್ತಾ ಇದ್ಯಾ? ನಿಜ ಹೇಳು, ನನ್ನಲ್ಲಿ ಏನ್ ನೋಡಿ ಇಷ್ಟಪಟ್ಟೆ? ಅದೇ ಕಣ್ಣು, ನಗು, ನಡೆ. ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲ. ನನ್ನ ನಡೆ, ನಗು, ಕಣ್ ಬಗ್ಗೆ ಹೇಳ್ತಾ ಇರೋ ನೀನು ನನ್ನ ದೇಹದಲ್ಲಿರೋ ಬೇರೆ ಅಂಗಗಳನ್ನ ಇಷ್ಟಪಟ್ಟಿದ್ರುನು ಯಾಕೆ ಹೇಳ್ತಾ ಇಲ್ಲ? ನಾನ್ ಹೇಳ? ಆದ್ರೆ ಒಂದ್ ಮಾತು, ನೀನ್ ನನ್ನ ರೂಪ ನೋಡಿ ಇಷ್ಟಪಟ್ಟಿದ್ಯೋ, ನನ್ನ ಗುಣ ನೋಡಿ ಇಷ್ಟಪಟ್ಟಿದ್ಯೋ ನನಗೆ ಗೊತ್ತಿಲ್ಲ. ಆದ್ರೆ ನಾನ್ ಮಾತ್ರ ನಿನ್ ರೂಪ ನೋಡಿ ಇಷ್ಟಪಟ್ಟಿದ್ದೀನಿ. ಎನಿವೇ, ಐ ಲವ್ ಯು. ಏನ್ ಫಾಸ್ಟ್ ಇದ್ದಾಳೆ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು? ನನ್ನ ಹೆಸರು ಭೂಮಿ. ಸ್ವೀಟ್ ನೇಮ್. ಐ ಆಮ್ ಅಗ್ನಿ. ಇದು ನನ್ನ ಕಾರ್ಡ್. ಓ, ನಿಮ್ ಕಾಂಟ್ಯಾಕ್ಟ್ ನಂಬರು? ನನ್ನ ನಂಬರ? ನಾನೇ ನಿಮ್ಮನ್ನ ಮೀಟ್ ಮಾಡ್ತೀನಿ. I love you. भैया खाना रेडी है? ओह I love you, Surya. ಸಾಯಂಕಾಲ ಕಂಪ್ಯೂಟರ್ ಕ್ಲಾಸ್ ಹತ್ರ ನೋಡೋಣ. ಹಲೋ ಭೂಮಿ, ಹಲೋ ಭೂಮಿ, ಎಕ್ಸ್ಕ್ಯೂಸ್ ಮೀ. ಹಲೋ ಭೂಮಿ, ಭೂಮಿ, ಬೆಳಗ್ಗೆ ನಿಮ್ಮನ್ನು ಪಿಕಪ್ ಮಾಡಕ್ಕೆ ನಾನು ಕಾಯ್ತಾ ಇದ್ದೆ, ನೀವು ಬರಲೇ ಇಲ್ಲ. ಹೇ ಮಿಸ್ಟರ್, ಯಾರ್ ನೀನು? ಅರೆ, ನಿನ್ನೆ ತಾನೇ ಐ ಲವ್ ಯು ಅಂತ ಹೇಳಿದ್ರೆ ಇಷ್ಟು ಬೇಗ ಮರ್ತ್ಬಿಟ್ರಾ? ಓ, ಲವ್ ಕೇಸಾ? ಭೂಮಿ, ನಾನು ನಿಮ್ಗೆ ತುಂಬಾ ಇಷ್ಟಪಟ್ಟಿದ್ದೀನಿ. ನಿಮ್ಮನ್ನೇ ಮದುವೆ ಆಗ್ಬೇಕಂತ ಇದ್ದೀನಿ ಭೂಮಿ. ಲವ್ ಮಾಡ್ತೀಯಾ? ಮದ್ವೆ ಆಗ್ತೀಯಾ? ಎಷ್ಟು ದುಡ್ಡಿದೆ ನಿನ್ನ ಹತ್ರ? ನನ್ನ ಹತ್ರ ದುಡ್ಡಿಲ್ಲ ಭೂಮಿ, ಆದ್ರೆ ಪ್ರೀತಿಸೋ ಹೃದಯ ಇದೆ. ಓ, ಹೃದಯ ಇದೆಯಾ? ಅದ್ ನಿನ್ನ ಹತ್ರನೇ ಇಟ್ಕೊಳಪ್ಪ. ಹೋಗ್ಲಿ, ಇರಕ್ ಸ್ವಂತ ಮನೆ ಆದ್ರೂ ಇದ್ಯಾ? ಲಕ್ಷ್ಮಣಪುರಿ ಸ್ಲಮ್ನಲ್ಲಿ ನನ್ನ ಸ್ವಂತ ಮನೆ ಇದೆ. ಸ್ಲಮ್ ಅಲ್ಲಿರೋನು ಆಫ್ಟರ್ ಆಲ್ ಒಬ್ಬ ಆಟೋ ಡ್ರೈವರ್. ನೀನು ನನ್ನನ್ ಮದ್ವೆ ಆಗ್ತೀಯಾ? ಏ, ನಿನ್ನೆ ಏಪ್ರಿಲ್ 1 ಕಣೋ. ಎಷ್ಟೋ ಜನ ಬಕ್ರಾಗಳನ್ನ ಫೂಲ್ ಮಾಡಿದೀನಿ, ಅದ್ರಲ್ಲಿ ನೀನು ಒಬ್ಬ. ಭೂಮಿ, ನನ್ನ ರೆಫ್ಯೂಸ್ ಮಾಡಬೇಡ ಭೂಮಿ. ನಾನು ರಾಣಿ 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 ತರ ನೋಡ್ಕೊಂತೀನಿ ಭೂಮಿ. ನಿನ್ಗೋಸ್ಕರ ಹಗಲು ರಾತ್ರಿ ದುಡಿತೇನೆ ಭೂಮಿ. ನನ್ನ ಏನಾದ್ರೂ ಮದುವೆ ಆಗದೆ ಹೋದ್ರೆ ಹುಚ್ಚ ಆಗ್ಬಿಡ್ತೀನಿ ಭೂಮಿ. ಕುಡಿದು ದೇವದಾಸ್ ಆಗ್ಬಿಡ್ತೀನಿ ಭೂಮಿ. ಪ್ಲೀಸ್ ಭೂಮಿ, ನೀನು ನನ್ನ ಒಂದೇ ಒಂದ್ಸಲ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳು ಭೂಮಿ. ಭೂಮಿ ಭೂಮಿ ಪ್ಲೀಸ್ ಭೂಮಿ, ಒಂದೇ ಒಂದ್ಸಲ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳು ಭೂಮಿ. ಭೂಮಿ ಪ್ಲೀಸ್ ಭೂಮಿ. ಭೂಮಿ ಹೇಯ್, ಹಾಗಂತ ಹೇಳ್ತೀನಿ ಅನ್ಕೊಂಡಿದ್ಯಾ?
ನಾ ಮನಸ್ಸು ಮಾಡಿದರೆ ನಿನ್ನಂತ 100 ಜನ ಹುಡುಗಿಯರು ಕ್ಯೂ ನಿಲ್ಲಿಸ್ತೇನೆ. ಫುಲ್ ಆಗಿದ್ ನಾನಲ್ಲ, ನೀನು. ನನ್ನ ಹತ್ರ ಪ್ರೀತಿಸಕ್ಕೆ ಎಷ್ಟು ದೊಡ್ಡ ಹೃದಯ ಇದೆ ಅಂತ ಕೇಳಿದ್ರೆ ನಿನಗೆ ಲೈಲಾಗೋ ಅನಾರ್ಕಲಿಗೋ ಹೋಲಿಸ್ತಾ ಇದ್ದೆ. ಆದ್ರೆ ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ಕೇಳೋ ನಿನಗೂ ಆ ಮಾರ್ಕೆಟ್ ಮುನಿಯಮ್ಮನಿಗೂ ಏನೇ ವ್ಯತ್ಯಾಸ? ನಾನು ಸ್ಲಮ್ಮಲ್ಲಿ ಇರಬಹುದು, ಬಡವ ಇರಬಹುದು, ಆದ್ರೆ ನಿಂತರ ಬೇರೆಯವ್ರನ್ನ ಅಳಿಸಿ ನಗೋನು ನಾನಲ್ಲ ಕಣೆ. ಬೇರೆಯವ್ರನ್ನ ನಗಿಸಿ ನಾನು ನಗೋನು. ಇಷ್ಟು ದಿವಸ ನೀನು ಬೇರೆಯವ್ರಿಗೆ ಫೂಲ್ ಮಾಡಿ ಸಂತೋಷ ಪಡ್ತಾ ಇದ್ದಲ್ಲ, ಆದ್ರೆ ನೀನು ಪ್ರತಿ ದಿನ ಜ್ಞಾಪಿಸ್ಕೋಬೇಕು ಅಂಥ ಬಹುಮಾನ ಕೊಡ್ತೀನಿ. ಏನೇ ಕಿಸ್ ಕೊಡ್ತೀನಿ ಇಲ್ಲ ರೇಪ್ ಮಾಡ್ತೀನಿ ಅನ್ಕೊಂಡ್ಯಾ? ನೋ 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 ನೋ. ಒಂದ್ ಮಾತು ತಿಳ್ಕೊ, ಸೂರ್ಯನ ಸುತ್ತ ಯಾವತ್ತು ಭೂಮಿ ತಿರುಗತ್ತೆ ಹೊರತು ಭೂಮಿ ಸುತ್ತ ಯಾವತ್ತು ಸೂರ್ಯ ತಿರುಗಲ್ಲ. ಓ ನೀವಾ? ಬನ್ನಿ ಬನ್ನಿ ಬನ್ನಿ. ಫಯಾಜ್ ಕುರ್ಚಿ ತಗೊಂಬರ. ನಾನು ಕೂತ್ಕೊಳಕ್ ಬಂದಿಲ್ಲ, ನಿನ್ ಜೊತೆ ಮಾತಾಡಕ್ ಬಂದಿದ್ದೀನಿ. ಏನ್ ಹೇಳಿ? ಸೂರ್ಯ ಅಂತ ಒಬ್ಬ ಆಟೋ ಡ್ರೈವರ್, ಅವನು ನನ್ನ ಹಿಂದೆ ಬಿದ್ದಿದ್ದಾನೆ. ಅವ್ನ್ಗೆ ಹೆಂಗಾದ್ರೂ ಮಾಡಿ ಬುದ್ಧಿ ಕಲಿಸ್ಲೇಬೇಕು. ನಿನ್ ಕೈಲಿ ಆಗುತ್ತಾ? ಆಗುತ್ತೇನು? ಆಗುತ್ತೆ. ನನ್ ಮಗ ಎಲ್ಲ ಇದ್ರೆ ಹೇಳ್ಕೊಂಬಂದು ನಿಮ್ ಕಾಲ್ ಮುಂದೆ ಬಿಸಾಕ್ತೀನಿ. ಫಯಾಜ್ ಅಂತೇಳಿ ಬಂದ್ರೆ ಬೇಗ ಬಂದ್ರೆ. ಮಹಾಸೂರ್ಯ ಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿ ಬೀಜಂ ಮಹಾದಿವ್ಯ ಬೀಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ. ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ ಅದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ತ್ರಿದಶ ಹೃದಯಂಗಮಂ ಚತುರ್ಧಿ ಸಂಗಮಂ ಪಂಚಭೂತಾತ್ಮಕಂ ಷಟ್ಶತ್ರು. ಸೂರ್ಯ ಅಂದ್ರೆ ನೀನೇನೋ? ಏಕವಚನದಲ್ಲಿ ನನ್ನ ಹೆಸರು ಕರೆದ್ರೆ ಏಕಕಾಲದಲ್ಲಿ ನೀನು ಉಸಿರು ನಿಲ್ಲತ್ತೆ. ಬೀದಿ ನಾಯಿಗಳು ಕರೆದ ತಕ್ಷಣ ಓಡೋಗೋರು ಅವ್ರು ಬಿ ಗುಂಪಿಗೆ ಸೇರಿದವರು. ಬೀದಿ ನಾಯಿಗಳನ್ನ ಇರೋ ಜಾಗಕ್ಕೆ ಕರ್ಸ್ಕೊಳ್ಳೋರು ಗಂಡಸರು. ಅವ್ರು ಎ ಗುಂಪಿಗೆ ಸೇರಿದವರು. ನಂದು ಎ ಗುಂಪು. ಬಂದ್ರೆ ಹೋಗೋಣ. ಓಯ್ ಎಲ್ರವನ? ಏನ್ ಭಯ, ಅವನು ತುಂಬಾ ಸ್ಟ್ರಾಂಗು. ಈ ಇಡಿಯಟ್ಸ್, ಅವನ್ ಎಷ್ಟು ಸ್ಟ್ರಾಂಗ್ ನಾನು ನೋಡೇ ಬಿಡ್ತೀನಿ. ಬಾಬುಮಿ ಸೂರ್ಯ, ಈ ವರ್ಷ ರಾಜನ ಹುಟ್ಟದ ಬಗ್ಗೆ ಏನ್ ಪ್ರೋಗ್ರಾಮ್ ಹಾಕೊಳ್ತಾರ? ಒಂದ್ ಒಳ್ಳೆ ಐಡಿಯಾ ಮಾಡಿದ್ದೀನಿ. ಏನ್ ಐಡಿಯಾ? ನಮ್ಮ ಏರಿಯಾ ಮಕ್ಕಳಿಗೆಲ್ಲ ಸರ್ಕಾರ ಕಡೆಯಿಂದ ಪೋಲಿಯೋ ಡ್ರಾಪ್ಸ್ ಹಾಕ್ಸೋಣ. ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ. ಮೋಹನ, ನಾಳೆ ಸ್ಟೇಜ್ ಸೆಟಪ್ ಮಾಡ್ತೀನಿ. ಆಮೇಲೆ ನೀನು ಒಂದ್ 7-8 ರಾಜಣ್ಣಂದು ಫೋಟೋ ತಗೊಂಡ್ ನಾನು ಮಾಡ್ತೀನಿ. ಯಾರು ಗುರು ವ್ಯಾನ್ ಹೇಳಿದ ಹಂಗ್ ಗುರಾಯ್ತವ್ರೆ? ಕೂತ್ಕೊಂಡಿದ್ದಾನಲ್ಲ ಅವನೇ. ಏ ಬಾಲಕ, ಒಪ್ಪಂದನ ಇಲ್ಲ ಸಂಬಂಧ? ಹಲ್ಕ, ಒಪ್ಪಂದನೂ ಅಲ್ಲ ಸಂಬಂಧನೂ ಅಲ್ಲ. ನೀ ನನಗ್ ಮಾರಮ್ಮನಿ ಬಲಿ ಕೊಡೋ ಕುರಿ ತರ ಕಾಣ್ತಾ ಇದೀಯ. ತುಟಿಗೆ ಹಸುವಾದ್ರೆ ಮುತ್ತು ಕೇಳುತ್ತೆ, ಹೊಟ್ಟೆಗೆ ಹಸುವಾದ್ರೆ ಅನ್ನ ಕೇಳುತ್ತೆ, ಮಚ್ಚು ಹಸುವಾದ್ರೆ ವೈರಿ ರಕ್ತ ಕೇಳುತ್ತೆ. ವೈರಿ ಸ್ಥಾನದಲ್ಲಿ ನೀನ್ ನಿಂತಿದ್ಯಾ. ನಿನ್ ಸಾವು ಖಂಡಿತ. ಹೇಳಿ ಬರೋ ಸಾವನ್ನ ಧೈರ್ಯವಾಗಿ ಎದುರಿಸು, ಹೇಳ್ದೆ ಬರೋ ಸಾವನ್ನ ಧೈರ್ಯವಾಗಿ ಸ್ವೀಕರಿಸು ಅಂತ
ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮಪ್ಪ ನನಗೆ ಹೇಳ್ಕೊಟ್ಟಿರು ಮೊದಲನೇ ಮಾತಿದು. ಒಬ್ಬನೇ ಬಂದ್ರೆ ಫಲಿತಾಂಶ 1 ನಿಮಿಷ, 5 ಜನ ಬಂದ್ರೆ 5 ನಿಮಿಷ. ಆಯ್ಕೆ ನಿಂದು, ಜಯ ನಂದು. ನೀನೇ ಯೋಚನೆ ಮಾಡೋ, ಸಿಂಗಲ್ ಆಗಿ ಬರ್ತೀಯಾ ಇಲ್ಲ ಗ್ರೂಪ್ ಅಲ್ಲಿ ಬರ್ತೀಯಾ? ಕಟ್ಕೊಂಡಿರೋ ಹೆಂಡ್ತಿನ, ಅಖಾಡದಲ್ಲಿರೋ ಎದುರಾಳಿನ ಸಿಂಗಲ್ ಆಗಿ ಹ್ಯಾಂಡಲ್ ಮಾಡೋ ಅಂತ ನಮ್ಮಪ್ಪ ನನಗೆ ಹೇಳ್ಕೊಟ್ಟಿರೋ 2ನೇ ಮಾತಿದು. ಈಗ ನೀನೇ ಯೋಚನೆ ಮಾಡು, ಸಿಂಗಲ್ ಆಗಿ ಬರ್ತೀಯಾ ಇಲ್ಲ ನೀನ್ ಚಮಚಗಳ ಜೊತೆ ಬರ್ತೀಯಾ? ನಾನ್ ನಮ್ಮ ಅಪ್ಪಂಗ್ ಗುಟ್ಟನ್ ಕಣ, ಸಿಂಗಲ್ ಕಣ, ಸಿಂಗಲ್. ಜನನ ಬ್ರಹ್ಮನಿಗೆ ಗೊತ್ತು, ಮರಣ ಯಮನಿಗೆ ಗೊತ್ತು. ನೀನ್ ಯಾರಿಗೆ ಹುಟ್ಟಿದ್ಯಾ ಅಂತ ನಿನ್ ತಾಯಿಗೆ ಮಾತ್ರ ಗೊತ್ತು. ಏನೇ ಇದಿಲ್ಲ? ನೆನ್ನೆ ಕಪ್ಪಾಳಕ್ಕೆ ಹೊಡೆದಿರೋದಕ್ಕೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದೀನಿ. ಅವನ ಬಗ್ಗೆ ನಿನಗೆ ಗೊತ್ತಾ? ಅವನು ತುಂಬಾ ಒಳ್ಳೆಯವನು. ಈ ಏರಿಯಾ ಜನರಿಗೆ ಏನೇ ಕಷ್ಟ ಬಂದ್ರು ಅವನು ತುಂಬಾ ಸಹಾಯ ಮಾಡ್ತಾನೆ. ಅಗ್ನಿ ಸ್ಟಾಪ್ ಇಟ್, ಜಗಳ ಆಡ್ಬೇಡಿ. ಅಗ್ನಿ ಪ್ಲೀಸ್ ಸ್ಟಾಪ್ ಇಟ್, ಪ್ಲೀಸ್. ಅವನು ಎಷ್ಟು ಜನರಿಗೆ ಸಹಾಯ ಮಾಡಿದಾನೆ ಗೊತ್ತಾ? ತುಂಬಾ ಜನರಿಗೆ ಕುಂಬಿಡ್ಸಿದಾನೆ. ತುಂಬಾ ಬಡ ಮಕ್ಕಳನ್ನ ಓದಿಸ್ತಾ ಇದ್ದಾನೆ. ಯಾವ ಹುಡುಗಿನೂ ಕೆಟ್ಟ ದೃಷ್ಟಿಯಿಂದ ನೋಡ್ದವನಲ್ಲ. ಅವನನ್ನ ಮದ್ವೆ ಆಗೋ ಹುಡುಗಿ ತುಂಬಾ ಅದೃಷ್ಟವಂತೆ. ಸಪ್ನಾ, ನಾನ್ ಸೂರ್ಯನ್ ನೋಡ್ಬೇಕು, ಅವನ ಹತ್ರ ಕ್ಷಮೆ ಕೇಳ್ಬೇಕು. ಅವನ ಹತ್ರ ಕರ್ಕೊಂಡೋಗಿ ಮೀಟ್ ಮಾಡಿಸ್ತೀಯಾ? ಅಷ್ಟೇ ತಾನೇ? ನಾಳೆ ನಮ್ಮ ಏರಿಯಾದಲ್ಲಿ ಪ್ರೋಗ್ರಾಮ್ ಇದೆ, ನೀನ್ ಅಲ್ಲಿಗೆ ಬಂದ್ರೆ ಮೀಟ್ ಮಾಡಿಸ್ತೀನಿ. ಓಕೆ? ಇಲ್ಲಿ ನೆರೆದಿರುವ ಹಿರಿಯರಿಗೆ ಹಾಗೂ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲಾ ಗಣ್ಯರಿಗೂ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಆದರದ ಆತ್ಮೀಯ ಸ್ವಾಗತ. ಡಾಕ್ಟರ್ ಶಾಸ್ತ್ರಿ ಅವರು ಪೋಲಿಯೋ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಬನ್ನಿ ಸರ್. ನಮಸ್ಕಾರ. ಈ ಪೋಲಿಯೋ ಎಂಬ ಕಾಯಿಲೆ ಪೋಲಿಯೋ ವೈರಸ್ ಎಂಬ ಅಣುಜೀವಿಯಿಂದ ಬರುತ್ತಕ್ಕಂಥ ಕಾಯಿಲೆ. ಇದು ಮಕ್ಕಳಿಗೆ ಅಂಗಊನತೆಯನ್ನು ಉಂಟು ಮಾಡುತ್ತೆ, ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುತ್ತೆ. ಅದಕ್ಕಾಗಿ ಇವತ್ತು ನಾನು ನಿಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ, ದಯವಿಟ್ಟು ತಮ್ಮ ಮನೆಯಲ್ಲಿ ಹುಟ್ಟತಕ್ಕಂತಹ ಪ್ರತಿಯೊಂದು ಮಗುವಿಗೂ ಪೋಲಿಯೋ ಹಣೆಯನ್ನು ಹಾಕಿಸಿ ನಮ್ಮ ದೇಶದಿಂದ ಪೋಲಿಯೋ ಕಾಯಿಲೆಯನ್ನ ನಿರ್ಮೂಲನೆ ಮಾಡೋದಕ್ಕೆ ಸಹಕರಿಸಿ. ಇಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ವೈದ್ಯ ಬಾಂಧವರಿಂದ ಧನ್ಯವಾದಗಳು. ಈ ದಿನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಡಾಕ್ಟರ್ ರಾಜ್ಕುಮಾರ್ ಅವರ 76ನೇ ಹುಟ್ಟುಹಬ್ಬ ಹಾಗೂ 50 ವರ್ಷಗಳ ಅವರ ಕಲಾರಾಧನೆಯ ಪ್ರಯುಕ್ತವಾಗಿ ಏರ್ಪಡಿಸಿಕೊಂಡಿರುವ ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ನಮ್ಮ ಸೂರ್ಯಣ್ಣನವರು ಒಂದು ಹಾಡನ್ನು ಹೇಳ್ತಾರೆ. ಯುಗ ಪುರುಷ ಹೇ ಯುಗ ಪುರುಷ, ಯುಗ ಪುರುಷ ಹೇ ಯುಗ ಪುರುಷ, ಯುಗ ಪುರುಷ ಯುಗ ಪುರುಷ ಯುಗ ಪುರುಷನು, ಕನ್ನಡ ನಾಡಿನ ಕುಲಪುತ್ರನು. ಯುಗ ಪುರುಷ ಯುಗ ಪುರುಷ ಯುಗ ಪುರುಷನು, ಕನ್ನಡ ನಾಡಿನ ಕುಲಪುತ್ರನು. ನಟರಾಜನ ಮಗನು, ನಟ ಸಾರ್ವಭೌಮನು, ನಟ ಸಾರ್ವಭೌಮನು, ನಟ ಸಾರ್ವಭೌಮನು.
ಬದುಕೆಂದ ಬದುಕೆಲ್ಲ ಕಲೆಗೆಂದ ತಂದೆಯೇ ಗುರುವೆಂದ ಗುರುವಿಗೆ ಶರಣಾದ ಕನ್ನಡವೇ ಉಸಿರೆಂದ ಅದರಂತೆ ನಡಕೊಂಡ ಕನ್ನಡಿಗರ ಮನಸ್ಸು ಬಂಗಾರವೆಂದ 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 ಶ್ರಮವೇ ಅಸ್ತ್ರ ನಯವೇ ಮಂತ್ರ ಕಾಯಕವೇ ಭಕ್ತಿ ಇದು ಒಂದು ಶಕ್ತಿ ಕಾಯಕವೇ ಕೈಲಾಸ ಅಂದ ಬಸವಣ್ಣ ಅದರಂತೆ ನಡಕೊಂಡ ನಮ್ಮ ರಾಜಣ್ಣ ನಮ್ಮ ರಾಜಣ್ಣ ನಮ್ಮ ರಾಜಣ್ಣ ಗೋಕಾಕ ಚಳುವಳಿಯ ನಾಯಕ ಕನ್ನಡ ದೇವಿಯ ಸೇವಕ ಕೋಗಿಲೆ ಮೀರಿಸೋ ಗಾಯಕ ಹಾಲ್ಗೆ ಪ್ರಶಸ್ತಿಯ ಸಾಧಕ ಅಭಿಮಾನಿ ಮನದಲ್ಲಿ ದೈವವನೆ ಕಂಡ ಕನ್ನಡಿಗರ ಮನಸ್ಸು ಬಂಗಾರವೆಂದ 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 ಯುಗ ಪುರುಷ ಹೇ ಯುಗಶ ಯುಗ ಪುರುಷ ಹೇ ಯುಗರುಷ ಯುಗ ಪುರುಷ ಯುಗ ಪುರುಷ ಯುಗ ಪುರುಷನು ಕನ್ನಡ ನಾಡಿನ ಕುಲಪುತ್ರನು ಯುಗ ಪುರುಷ ಯುಗ ಪುರುಷ ಯುಗ ಪುರುಷನು ಕನ್ನಡ ನಾಡಿನ ಕುಲಪುತ್ರನು ನಟರಾಜನ ಮಗನು ನಟ ಸಾರ್ವಭೌಮನು 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 ಅಯ್ಯೋ ಎಷ್ಟೊಂದ್ ಜನ ಇದ್ದಾರೆ, ಹೆಂಗೆ ಮಾತಾಡ್ಲಿ? ಇದ್ರೆ ಏನೇ, ನೀನ್ ಹೋಗ್ ಮಾತಾಡ್ಸೆ. ನಾಳೆ ಮೀಟ್ ಮಾಡ್ತೀನಿ ಬಿಡು. ಶಿವರಾಸನ್, ಯಮಲೋಕದಲ್ಲಿ ಈ ರೌಡಿಗಳ ಸೇವೆನ ಎಷ್ಟು ದಿನ ಅಂತ ಮಾಡೋದು? ಏನಾದ್ರೂ ಮಾಡಿ ಸ್ವರ್ಗಕ್ಕೆ ಹೋಗಕ್ಕೆ ಪ್ಲಾನ್ ಮಾಡ್ಬೇಕು. ನಾನು ಅದೇ ಪ್ಲಾನ್ ಆಗ್ತಾ ಇದ್ದೀನಿ. ಅದ್ ಎಪ್ಪಡಿಯನ್ನ ಏಯ್, ಮೆಲ್ಲಗ್ ಮಾತಾಡು. ಆ ರೌಡಿಗಳು ಕೇಳಿಸ್ಕೊಂಡ್ರೆ ನಮ್ಮನ್ನ ಹೊಡೆದಾಕ್ಬಿಡ್ತಾರೆ. ಆಮ ಆಮ ಅಪ್ಪಡಿ ಇರ್ಲಿ. ಇಲ್ಲಡು, ಇಲ್ಲಿ ಇಲ್ಲಿ ಇಲ್ಲಿ. ಏನ್ ಮಾಡ್ತಿದ್ಯಾ? ಇದು ನಿನ್ ಹತ್ರ ಹೇಗ್ ಬಂತು? ಅದ್ಯಾರೋ ಬಾಂಬ್ ಹನುಮಂತ ಅಂತಲ್ಲ, ಅವನ ಹತ್ರ ಇತ್ತು. ನಾನು ಲಚಿಕ್ ಎಪ್ಪಡಿ. ಇದನ್ನ ಹೇಗ್ ಬ್ಲಾಸ್ಟ್ ಮಾಡೋದು? ಅರೆ, ಇದೇ ನಿಂಗ್ ಕೇಳ್ತೀಯ? ಇದು ನಿಕ್ಕೊಂಡೆ ಅಲ್ವಾ ಇಡೀ ಇಂಡಿಯಾನೇ ಅಲ್ಲಾಡಂಗ್ ಮಾಡಿದ್ದು. ಇವಾಗ ನೋಡು, ಒಂದ್ ಸಖತ್ ಪ್ಲಾನ್ ಹಾಕಿದ್ದೀನಿ. ಆ ಪ್ಲಾನ್ ಸಕ್ಸಸ್ ಆಗ್ಬೇಕು ಅಂದ್ರೆ ನೀನೊಂದ್ ಕೆಲಸ ಮಾಡ್ಬೇಕು. ಕೆಲ್ಸನಾ? ಏನು? ಏನು ಇಲ್ಲ, ಸಿಂಪಲ್. ನೀನು ಯಾರಾದ್ರೂ ಒಬ್ರು ಕಿಂಕರನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಅವನ್ ಕೈಯಿಂದ ಹೆಂಗಾದ್ರೂ ಮಾಡಿ ಇದಕ್ ಬೇಕಾದ ವೈರ್ನ ತರಿಸ್ಬಿಡು. ಆಮೇಲೆ ನೋಡು, ಯಮಲೋಕನೇ ಬ್ಲಾಸ್ಟ್. ಅಕ್ಕ ಅಕ್ಕ ಹೂ ತಗೊಳಕ. ಕೋಡಂಗಿ ನನ್ ಮಗನೇ, ಅಕ್ಕ ಗಿಕ್ಕ ಅಂತಾಡ್ರೆ ಪಕ್ಕೆ ಮುಡ್ಬಿಡ್ತೀನಿ. ನೀನಿರೋ ಹುಟ್ಕು ನಾನಿರೋ ಸ್ಟೈಲ್ಗೂ ಏನೋ ಸಂಬಂಧ? ನನ್ ಇಮೇಜ್ ಏನಾಗ್ಬೇಡ. ನಿನ್ ಇಮೇಜ್ ಇರ್ಲಿ ಬಿಡು. ಆ ದೇವ್ರು ಪ್ರಪಂಚದಲ್ಲಿ ಎಲ್ಲಾರನು ಒಂದಲ್ಲ ಒಂದ್ ಆಂಗಲ್ ಚೆನ್ನಾಗ್ ಕಾಣಂಗ್ ಮಾಡಿರ್ತಾನೆ. ಆದ್ರೆ ನನಗ್ ಮಾತ್ರ ಎಲ್ಲಾ ಆಂಗಲ್ ಅಲ್ಲೂ ಸೂಪರ್ ಆಗಿ ಕಾಣಂಗ್ ಮಾಡಿದಾನೆ. ಯಾ ಯಾ ಹೌದೌದು. ಈ ಆಂಗಲ್ ಅಲ್ಲಿ ನೋಡಿದ್ರೆ ಅಮೀರ್ ಖಾನು, ಆ ಆಂಗಲ್ ಅಲ್ಲಿ ನೋಡಿದ್ರೆ ಸಲ್ಮಾನ್ ಖಾನು, ಮೇಲಿಂದ ನೋಡಿದ್ರೆ ಶಾರುಖ್ ಖಾನು, ಕೆಳಗಿಂದ ನೋಡಿದ್ರೆ ಸೈಫ್ ಅಲಿ ಖಾನ್. ಎಲ್ರ ಫೇಸ್ ಮಸಾಲಾ ಮಿಕ್ಸ್ ಆಗಿ ಸೂಪರ್ ಆಗಿ ಕಾಣಿಸ್ತೀಯಾ. ನಾನು ಅಷ್ಟ್ ಚೆನ್ನಾಗಿದ್ದೀನ? ನೀನ್ ಹೇಳ ಮಲ್ಲಿ, ಈ ಹ್ಯಾಂಡ್ಸಮ್ ಫಿಗರ್ಗೆ
ಎಂತ ಜೋಡಿ ಬೇಕು ಅಂತ ಉದ್ದಕ್ಕಿರೋಳ, ಕುಳ್ಳಕ್ಕಿರೋಳ, ಸಣ್ಣಕ್ಕಿರೋಳ, ದಪ್ಪಕ್ಕಿರೋಳ, ಕಪ್ಪಗಿರೋಳ, ಕೆಂಪಗಿರೋಳ, ನಾನು ಯಾವ ಹುಡುಗಿನ ಮಾಡ್ಕೊಂಡ್ರೆ ಒಳ್ಳೇದು? ಮದುವೆ ಆದ್ರೆ ಒಳ್ಳೇದಾಗತ್ತೆ ಅಂತ ಯಾವ ನನ್ ಮಗನೋ ಹೇಳಿದ್ದು? ಬಾರಲೆ ತಗೋ, ಹೋಗಿ ಲಾಟರಿ ಟಿಕೆಟ್ ತಗೋ. ಏಯ್, ನೀನ್ ಸಂಪಾದನೆ ಮಾಡಿ ದುಡ್ಡೆಲ್ಲ ಈ ರೀತಿ ಲಾಟ್ರಿಗೆ ಹಾಕಿ ನೀರಲ್ಲಿ ಹೋಮ ಮಾಡ್ತಾ ಇದೆಯಲ್ಲ, ಇದು ಸರಿನಾ? ಯಾವನ ಸಂಪಾದನೆ ಮಾಡಕ್ಕೋಸ್ಕರ ನಮ್ಮಂತವ್ರು ಬಲಿ ಪಶು ಮಾಡ್ತಾ ಇದಾರಲ್ಲ. ನೀನ್ ಯಾಕೆ ಲಾಟ್ರಿ ಅಂತ ಸಾಯ್ತಾ ಇದ್ಯಾ? ಛೇ, ಡಬ್ಬ ನನ್ನ ಮಗನೇ, ನಿನ್ ಡಬ್ಬ ವಾಯ್ಸ್ಗೆ DTS ಮಿಕ್ಸಿಂಗ್ ಬೇಡ. ಈ ಮಲ್ಲಿಕಂ ಖಂಡಿತ ಲಾಟ್ರಿ ಹೊಡೆಯುತ್ತೆ, ಆಗ ನಾನೇ ನಿನ್ನ ಇಟ್ಕೋತೀನಿ. ನಿಜವಾಗ್ಲೂ ನಾನು ಇಟ್ಕೋತೀಯ? ಈ ಮಲ್ಲಿಕ ಯೋಚನೆ ಮಾಡ್ದೆ ಮಾತ್ ಕೊಡಲ್ಲ, ಕೊಟ್ಮೇಲ್ ಮಾತು ತಪ್ಪಲ್ಲ. ಗತಮ್ ಖತಮ್. ಅಗ್ನಿ ಸಾರ್ ಬಂದ್ರ ನೋಡ. ಅಗ್ನಿ, ಏನಪ್ಪಾ ಅಗ್ನಿ, ಕಲರ್ ಡ್ರೆಸ್ ಹಾಕೊಂಡು ಹೀರೋ ತರ ಮಿಂಚ್ತಾ ಇದ್ಯಾ? ಹಾಗೇನಿಲ್ಲ ಸರ್. ಸರ್, ಅವ್ರದುಗೆ ಪ್ರೇಮದ ಜ್ವರ ಬಂದ್ಬಿಟ್ಟಿದೆ. ಪ್ರೇಮ ಜ್ವರನಾ? ಇಲ್ಲ ಸರ್. ಅದೇ ಸರ್, ಭೂಮಿದು ಹುಡುಗಿ ಇಲ್ವಾ, ಅವ್ರದಕ್ಕೆ ಪ್ರೇಮದ ಜ್ವರ ಬಂದ್ಬಿಟ್ಟಿದೆ. ಸರ್, 4 ದಿವಸದಿಂದ ಈ ಕಾರ್ ಹಿಂಗೆ ಬಿದ್ದಿದೆ ಸರ್. ಕೆಲ್ಸಾನೇ ಮಾಡ್ತಾ ಇಲ್ಲ ಸರ್ ಇವನು. ಅಗ್ನಿ, ಈ ಪ್ರೀತಿ ಪ್ರೇಮನ ಗುಂಗಲ್ ಇರ್ಬೇಡಪ್ಪ, ಸ್ವಲ್ಪ ಕೆಲಸದ ಕಡೆ ಗಮನ ಕೊಡು. ಹಾಗೇನಿಲ್ಲ ಸರ್. ಬಾ, ನಮ್ ಫ್ರೆಂಡ್ ಗಾಡಿ ಕೆಟ್ಟೋಗಿದೆ, ರಿಪೇರಿ ಬನ್ನಿ ಸರ್. ಹೆಣ್ಮಗು ಇಷ್ಟ ಅಲ್ಲ, ನಡಿಯ. ಏನ್ ದಮ್ಮಯ್ಯ, ಸಾಕ್ರಿ ನೀನು. ಯಾಕೆ ಕೇಳ್ಕೊಂಡು ಹೋಗ್ತಾ ಇದೀಯಾ? ನೋಡಪ್ಪ ಸೂರ್ಯ, ನನ್ನ ಹೊಟ್ಟೆಲ್ ಹೆಣ್ಮಗು ಇದೆ ಅಂತ ಗೊತ್ತಾಗ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಅಬಾರ್ಷನ್ ಮಾಡ್ಸಕ್ಕೆ. ದಯವಿಟ್ಟು ನನ್ನ ಕಾಪಾಡು ಸೂರ್ಯ. ನೀನೊಬ್ಬ ವಿದ್ಯಾವಂತನಾಗಿ ಒಂದು ಹೆಣ್ಣನ್ನ ಕಾರಣಗೋಸ್ಕರ ಆ ಹಸಿಗುಸಿನ ಪ್ರಾಣ ತೆಗೆ ಹೋಗ್ತಾ ಇದೆಯಲ್ಲ, ನೀನೊಬ್ಬ ಮನುಷ್ಯನ? ನಿನಗೇನಯ್ಯ ಕಷ್ಟ? ನಾನುಂಟು, ನನ್ನ ಹೆಂಡತಿ ಉಂಟು. ಹೆಣ್ಣು ಮಗು ಹುಟ್ಟಿದ್ರೆ ಎಷ್ಟು ಕಷ್ಟ ಅಂತ ನನಗ್ ಗೊತ್ತು. ಬಾರೇ, ಬಿಡೋರ್ ಕೈನ ಬಿಡೋ, ಬಿಡೋ. ಅಕಸ್ಮಾತ್ ನಿನ್ ತಾಯಿ ಅವ್ರ ತಾಯಿ ಗರ್ಭದಲ್ಲಿದ್ದಾಗ ನಿನ್ ತಾತ ಏನಾದ್ರೂ ಅಪೋಷನ್ ಮಾಡ್ಸಿದ್ರೆ ನೀನೆಲ್ಲ ಭೂಮಿಗೆ ಬರ್ತಾ ಇದ್ದೆ? ನಿನಗ್ ಜನ್ಮ ಕೊಡಕ್ಕೆ ಒಂದ್ ಹೆಣ್ಬೇಕು, ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಿನಗ್ ಸಾಕಕ್ಕೆ ಒಂದ್ ಹೆಣ್ಬೇಕು, ವಯಸ್ಸಿಗೆ ಬಂದಾಗ ನಿನ್ ಪಕ್ಕಕ್ಕೆ ಮಲ್ಗಕ್ಕೂ ಒಂದ್ ಹೆಣ್ಬೇಕು. ಆದ್ರೆ ಒಂದ್ ಹೆಣ್ಣಿಗೆ ಜನ್ಮ ಕೊಟ್ಟು ಅವಳನ್ನ ಸಾಕೋ ಜವಾಬ್ದಾರಿ ಮಾತ್ರ ನಿಂಗ್ ಬೇಡಲ್ವಾ? ಯಾಕೆ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತನಾ? ಅಥವಾ ಏನಾದ್ರೂ ಗಂಡ್ ಮಗು ಹುಟ್ಟಿದ್ರೆ ನಿನ್ ಮುಪ್ಪಿನ ಕಾಲದಲ್ಲಿ ಆಸರೆ ಆಗ್ತಾರಂತನಾ? ಇವತ್ತು ಎಷ್ಟು ಜನ ತಂದೆ ತಾಯಿಂದಿರು ಗಂಡ್ ಮಕ್ಕಳನ್ನ ಹೆತ್ತು ಕಣ್ಣೀರ್ ಹಾಕ್ತಾ ಇಲ್ಲ? ಎಷ್ಟು ಜನ ಆಸ್ತಿಗೋಸ್ಕರ ಹೆತ್ತವ್ರನ್ನೇ ಸಾಯಿಸಿಲ್ಲ? ಇವತ್ತೆಷ್ಟೋ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಂಜೆವರೆಗೆ ದುಡ್ದು ವಯಸ್ಸಾದ ತಂದೆ ತಾಯಿನ ಗಂಡನ್ನ ಸಾಕ್ತಾ ಇಲ್ಲ? ಇಡೀ ಜಗತ್ತಿಗೆ ಮಾತೆ ಆದ ಮದರ್ ತೆರೇಸಾ, ಕತ್ಲಲ್ಲಿರುವ ಕೈದಿಗಳನ್ನ ಬೆಳಕಿನತ್ತ ನಡೆಸಿರುವ ಮಹಾಚೇತನ ಕಿರಣ್ ಬೇಡಿ, ನಮ್ಮ ಭಾರತವನ್ನು ವಿಶ್ವ ಭೂಪಟದಲ್ಲಿ ಗುರುತಿಸಲು ಶ್ರಮಿಸಿದ ಕಲ್ಪನಾ ಚಾವ್ಲಾ, ಇಂಥವ್ರ ತಂದೆ ತಾಯಿಂದಿರು ಇವರೆಲ್ಲ ಹೆಣ್ಣು ಅಂತ ತಿಳಿದು ಅಪೋಷನ್ ಮಾಡಿಸಿದ್ರೆ ಇಡೀ ಪ್ರಪಂಚನೇ ಹೊಗಳೋ ಅಂತ ಆ ಧೀರ ಮಹಿಳೆಯರು ಎಲ್ಲ ಹುಡ್ತಾ ಇದ್ರು. ಕಾರೇ ಸುದಾಸಿ, ಕರುಣೇ ಸುಮಂತ್ರಿ, ಭೋಜೇ ಸುಮಾತ, ಶಯನೇಸು ರಂಭ, ರೂಪೇಶು ಲಕ್ಷ್ಮಿ, ಕ್ಷಮಯಾ ಧರಿದ್ರಿ. ಹೆಣ್ಣಿಗೆ ಈ ಗುಣಗಳು ಇರೋದ್ರಿಂದನೇ ಈ ಭರತ ಖಂಡದಲ್ಲಿ ಹೆಣ್ಣನ್ನು ದೇವತೆಯಂತೆ ಪೂಜಿಸ್ತಾ ಇರೋದು. ಒಂದಿನ ಈ ಮಗು ಕೂಡ ಜಗತ್ ಮೆಚ್ಚುವಂತ ಹೆಣ್ಣಾಗ್ಬೋದು. ಹೌದು ಸೂರ್ಯ, ನೀ ಹೇಳೋ ಒಂದೊಂದು ಮಾತಲ್ಲೂ ಅರ್ಥ ಇದೆ. ನಾವಿಬ್ರು ಕಷ್ಟಪಟ್ಟು ನಮ್ಮ ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ದೇಶನೇ ಕೊಂಡಾಡುವಂತ ಒಳ್ಳೆ ಮಹಿಳೆ ಮಾಡ್ತೀವಿ. ಹೌದು ಸೂರ್ಯ, ನಿನ್ನಿಂದ ನನ್ ಮಗು ಉಳಿತು, ನಿನ್ನಿಂದ ನನ್ಗೆ ಉಪಕಾರ ಆಯ್ತು. ಬಹಳ ಒಳ್ಳೆ ಕೆಲಸ ಮಾಡ್ದೆ ಕಣಪ್ಪ ಸೂರ್ಯ. ಸೂರ್ಯನ ಅಪ್ಪಂಗೆ ಆಕ್ಸಿಡೆಂಟ್ ಐತೆ, ಬೇಗ ಬರೋಣ. ನಡಿ ನಡಿ. ಇವತ್ ಮಿಸ್ ಆದ್ಯಲ್ಲ, ನಾಳೆ ಮೀಟ್ ಮಾಡ್ತೀನಿ. ಆಶಾ, ನಿನ್ನಂತ ಹುಡುಗಿ ಸಿಕ್ಕಿದ್ದು ನಾನು 7 ಜನ್ಮದ ಪುಣ್ಯ. ಹೌದ್ರಿ, ನಿಮ್ಮನ್ ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ದೆ. 7 ಜನ್ಮಕ್ಕೂ ನೀವೇ ನನ್ ಗಂಡನಾಗ್ ಬರ್ಬೇಕು.
ಹುಟ್ಟಿದರೆ 7 ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ ಶಿವನನ್ನು ಕೇಳುವುದು ಒಂದೇ ಧರ್ಮ ಪತ್ನಿ ನೀನಾಗು ಎಂದೇ ಜೊತೆಯಲ್ಲಿದ್ದರೆ ಭೂಮಿ ಸ್ವರ್ಗ ದೊರೆ ನೀನು ಜೊತೆಯಲ್ಲಿದ್ದರೆ ಭೂಮಿ ಸ್ವರ್ಗ ದೊರೆ ನಿನ್ನ ಪಡೆದ ನಾನೆಷ್ಟೋ ಧನ್ಯ ನೀನಿರದ ಈ ಲೋಕ ಶೂನ್ಯ ನೀನು ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ ನೀನು ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ ನಾ ಕಂಡೆ ದೇವಿಯ ರೂಪ ನನ್ನ ಬಾಳಿನ ನಂದ ದೀಪ ನನಗೆ ಸಾವು ಬಂದರೆ ಏನಿಲ್ಲ ತೊಂದರೆ ನನಗೆ ಸಾವು ಬಂದರೆ ಏನಿಲ್ಲ ತೊಂದರೆ ನಿನ್ನ ಮುಂದೆ ಈ ಪ್ರಾಣ ಹೋಗಲಿ ಮುತ್ತೈದೆ ಭಾಗ್ಯ ನನಗೆ ದೊರಕಲಿ ನೀನು ಇರದ ಜನ್ಮ ನನಗೇಕೆ ಬೇಕು ಬ್ರಹ್ಮ ನೀನು ಇರದ ಜನ್ಮ ನನಗೇಕೆ ಬೇಕು ಬ್ರಹ್ಮ ಜೊತೆಯಲ್ಲೇ ಈ ಪ್ರಾಣ ಹೋಗಲಿ ಸ್ವರದಲ್ಲಿ ನಮ್ಮ ಮಿಲನವಾಗಲಿ ಆಗೋಯ್ತು ಯಮಲೋಕಕ್ಕೆ ಬಾಂಬ್ ಹಾಕಾಗೋಯ್ತು ಯಮಲೋಕನೇ ಬ್ಲಾಸ್ಟ್ ಆಗೋಯ್ತು ಆ ರೋಡಿಗಳ ಕಾಟ ಆ ಯಮುನ್ ಕಾಟ ಯಾರ್ ಕಾಟನಿಲ್ಲ ಶುಭ ನಿದ್ದೆ ಮಾಡ್ಬೇಡ ಅಂದ್ರೆ ಮಾಡ್ಕೊಂಡ್ ಸಾಯ್ತ್ಯಾ ನಿನಗೆ ಹೇಳಿ 1 ಅವರ್ ಆಯ್ತು ರೂಮ್ ಕ್ಲೀನ್ ಮಾಡು ಅಂತ ಇನ್ನ ಆರಾಮಾಗಿ ಮನ್ಕೊಂಡಿದ್ಯಾ ಇನ್ನ 10 ನಿಮಿಷದಲ್ಲಿ ಬರ್ತೀವಿ ಇಡೀ ರೂಮ್ ಎಲ್ಲ ಕ್ಲೀನ್ ಆಗಿರ್ಬೇಕು ಗೊತ್ತಾಯ್ತಾ ನಿದ್ದೆ ಮಾಡಕ್ ಬಿಟ್ರೆ ಅಷ್ಟೇ ನಡ್ರ ಯಮನ ಹತ್ರ ಹೋಗೋಣ ಇವರಿಂದ ಯಾವಾಗ ಮುಕ್ತಿ ಸಿಗುತ್ತೋ ಏನೋ ಮುನ್ಗೆನ್ನ ಚೊನ್ನೆ ಯಾರಾದ್ರೂ ಒಬ್ಬ ಕಿಂಕರ್ನ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದ್ನಲ್ಲ ಏನಾಯ್ತು ಏನಂದೆ ಇದನ್ನೇನು ಪೆರಂಬೂರು ಅನ್ಕೊಂಡಿದ್ಯಾ ಬಕ್ರಗಳನ್ನ ಬುಟ್ಟಿ ಹಾಕೊಳಕ್ಕೆ ನನಗ್ ಗೊತ್ತಿಲ್ವಾ ನಿನಗೆ ಪೆರಂಬೂರು ಆದ್ರೇನೋ ಯಮಲೋಕ ಆದ್ರೇನೋ ನೀ ಎಪ್ಪಡಿ ಅನ್ನ ನನಗ್ ಗೊತ್ತಿಲ್ವಾ ನಮಸ್ಕಾರ ಗುರು. ನಮಸ್ಕಾರ ಕನ್ನಡ. ನಮಸ್ಕಾರ. ಅಲ್ಲ ಕಣಯ್ಯ, ಇಷ್ಟಕ್ಕೂ ನಮ್ಮನ್ ಏನಂತ ತಿಳ್ಕೊಂಡಿದ್ಯಾ? ಹೋದ್ ಸಲ ಬಂದಾಗ ಐಆರ್ ಆಫೀಸರ್ ಹತ್ರ ಫೈಲ್ ಹೋಗೈತೆ ಅಂತಂದೆ, ಆದ್ರೆ ಈ ಸಲ ಬಂದ್ರೆ ಇನ್ನು ಬಂದಿಲ್ಲ ಅಂತ ಇದ್ಯಾ? ಏನ್ ನಿನ್ ಸಮಾಚಾರ? ಅದು ಹಾಗಲ್ಲ, ಎಲ್ಲೋ ಸ್ವಲ್ಪ ಎಡವಟ್ಟಾಗಿದೆ. ಅದನ್ನ ನಾವ್ ಸರಿ ಮಾಡ್ತೀವಿ. ಏನಯ್ಯ ಸರಿ ಮಾಡೋದು? ಇಷ್ಟ ದಿವಸ ಏನಯ್ಯ ಮಾಡ್ತಾ ಇದ್ದೆ? ನೋಡಯ್ಯ ಯಮ, ಪದೇ ಪದೇ ಬಂದು ನಾವಿಲ್ಲಿ ನಿಂತ್ಕೊಳಕ್ ಆಗಲ್ಲ. ಅದೇನ್ ಮಾಡ್ ಮುಗಿಸ್ಬೇಕು ಅಂತಿದೀಯೋ ಬೇಗ ಮಾಡ್ ಮುಗಿಸು. ಇಲ್ಲ ಅಂದ್ರೆ ನಾವೇನು ಅಂತ ನಿಮಗೆ ತೋರ್ಸ್ಬೇಕಾಗುತ್ತೆ. ಹಾಗೆಲ್ಲ ಏನು ಮಾಡಕ್ ಹೋಗ್ಬೇಡಿ, ನನ್ನ ಮಾತಿನ ಮೇಲೆ ನಂಬಿಕೆ ಇಡಿ.
ನಿಮ್ಗೆಲ್ಲ ಒಂದ್ ದಾರಿ ತೋರಿಸ್ತೀನಿ. ತೋರಿಸ್ತಾರೆ, ನಮ್ಮ ಬಾಸು ತೋರಿಸ್ತಾರೆ. ಅದೇನ್ ಮಾಡ್ತೀಯೋ ಬೇಗ ಮಾಡಿ ಮುಗ್ಸು. ಬರ್ರೋ. ಇಲ್ಲಿ ನೋಡಿದ್ರೆ ನನ್ನ ಪ್ರಾಣ ಹೋಗ್ತಾ ಇದೆ. ಲಾಟ್ರಿ ಹೊಡೆದೈತಂತೆ. ಹೌದಾ? ಸೂರ್ಯ, ಆ ನನ್ ಮಗ ಪಾರ್ಥ ಬೆಳಿಗ್ಗೆನೆ ಕುಡ್ದು ರೈಲ್ವೆ ಕಂಬಿ ಮೇಲೆ ಬಿದ್ದವನೆ. ಎಷ್ಟ್ ಕರೆದ್ರು ಬರ್ತಾನೆ ಇಲ್ಲ. ಬೇಗ ಬಾ ಸೂರ್ಯ. ಹೇಳೋ ಮೇಲೆ ಏನೋ ಬಂದಿದೆ ನಿನಗೆ ರೋಗ? ನಾನು ಸೋತ್ಬಿಟ್ಟೆ ಸೂರ್ಯ. ನನ್ನ ಹುಡುಗಿ ನನಗೆ ಮೋಸ ಮಾಡ್ಬಿಟ್ಲು. ಬೇರೆ ಯಾರನ್ನೋ ಮದುವೆ ಆಗ್ಬಿಟ್ಲು ಸೂರ್ಯ. ಅದ್ಯಾರೋ ಬಸ್ ಡ್ರೈವರ್ ಮದುವೆ ಆಗ್ಬಿಟ್ಟು ಈ ಆಟೋ ಡ್ರೈವರ್ಗೆ ಮೋಸ ಮಾಡ್ಬಿಟ್ಲು ಸೂರ್ಯ. ಮೋಸ ಮಾಡ್ಬಿಟ್ಲು. ಅವಳಿಲ್ದೆ ನಾನು ಬದುಕಿರಲ್ಲ ಸೂರ್ಯ. ಖಂಡಿತ ನಾನು ಬದುಕಿರಲ್ಲ. ನಮ್ಮ ತಾಯಣಗಳು ಸೂರ್ಯ. ನೋಡು ನೋಡು, ನನ್ನ ಮರ್ದ್ಬಿಟ್ಲು, ನನಗೆ ಮೋಸ ಮಾಡ್ಬಿಟ್ಲು. ನಾನು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೋಡು. ಅದಕ್ಕೆ ಚೀಟಿ ಬರೆದಿಟ್ಟಿದ್ದೀನಿ ಸೂರ್ಯ. ಇಲ್ಲಿ ಇದ್ರಲ್ಲಿ ನಿಮ್ ಯಾರ ಹೆಸರು ಬರ್ದಿಲ್ಲ. ನಾನೊಬ್ಬನೇ ಸತ್ತೋಗ್ತೀನಿ. ನೀವೆಲ್ಲ ಹೋಗ್ರಪ್ಪ. ನಮ್ಮ ಹುಡುಗಿ ನನಗೆ ಮೋಸ ಮಾಡ್ಬಿಟ್ಲು, ನಾನು ಸಾಯ್ಬೇಕು. ನೀವೆಲ್ಲ ಹೋಗ್ರಪ್ಪ. ನಾನು ಸಾಯ್ತೀನಿ. ಟ್ರೈನ್ ಬರೋ ಹೊತ್ತಾಯ್ತು. ನೋಡು, ನಾನು ಸೋತ್ಬಿಟ್ಟಿನಿ ಸೂರ್ಯ. ನನ್ನ ಹುಡುಗಿ ನನಗೆ ಕೈ ಕೊಟ್ಬಿಟ್ಲು, ಸತ್ತೋಗ್ಬಿಡ್ತೀನಿ ಸೂರ್ಯ. ನೀನ್ ಕೈ ಮುಗಿಸಿ, ನೀನು ಹೋಗು ಸೂರ್ಯ. ಹೋಗು ಸೂರ್ಯ, ಟ್ರೈನ್ ಬರುತ್ತೆ, ಹೋಗು. ಚುಪ್ ಸೂರ್ಯ, ನಾನು ಸೋತ್ಬಿಟ್ಟೆ ಸೂರ್ಯ. ಸೂರ್ಯ, ನಾನು ಸೋತ್ಬಿಟ್ಟೆ ಸೂರ್ಯ. ಸೋಲಿಲ್ಲ ನಿಂಗೆ.